ನಮಸ್ಕಾರ ರೀ ಗುರುಗಳ, ನಾವು ಇಲ್ಲಿ ಬದಾಮಿಲಿಂದ ಮಾತಾಡಿದ್ರಿ, ಬಾಗಲಕೋಟೆ ಡಿಸ್ಟಿಕ್ ರೀ. ನಮಸ್ತೆ ನಮಸ್ತೆ, ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ ನೋಡ್ರಿ ಗುರುಜಿ, ನೀವು ಚೆನ್ನಾಗಿದ್ದೀರಿ? ಚೆನ್ನಾಗಿದ್ದೀನಿ. ಮೊದಲನೇ ಸಾರಿ ಮಾತಾಡ್ತಿರೋದಾ? ಹಾ ಸರ್, ಮೊದಲ ಸರಿ ಮಾತಾಡ್ತಿರೋದ್ರಿ ಇವಾಗ ರೀ. ಸಂತೋಷ. ಏನ್ ಮಾಡ್ಕೊಂಡಿರೋದು? ನಾವೇನಿಲ್ಲ ಸರ್, ಒಂದು ಡಾಬಾ ಇತ್ತು, ಡಾಬಾ ಬಿಸ್ನೆಸ್ ಮಾಡ್ಕೊಂಡಿದೀವಿ. ಏನಪ್ಪ? ಹೋಟೆಲ್ ಇದೆ ಸರ್, ಡಾಬಾ. ಹೋಟೆಲ್ ಎಷ್ಟು ವರ್ಷದಿಂದ ಮಾಡ್ತೀರಿ? 3 ವರ್ಷದಿಂದ ಇದ್ದಾರೆ. ಸ್ಪಷ್ಟವಾಗಿಲ್ಲ ನಿಮ್ ಧ್ವನಿ. 3 ವರ್ಷದಿಂದ ಮಾಡ್ತಾ ಇದೀವ್ರಿ ಸರ್. 3 ವರ್ಷದಿಂದ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಇವಾಗ 3 ವರ್ಷದಿಂದ ಮಾಡ್ತಿದ್ವಿ ಸರ್, ಇಲ್ಲಿ ಬದಾಮಿ ಒಳಗ್ ಮಾಡಿದ್ವಿ ಸರ್. ಆಯ್ತು. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಾ ಅಂತೆ? ನೋಡ್ತಿದ್ದು ಒಂದು 6 ತಿಂಗಳಾಯ್ತು ಸರ್. ಆಗ್ಲಿ, ತೊಂದ್ರೆ ಇಲ್ಲ. ಏನಾದ್ರು ಹಂಚಿಕೊಳ್ಳೋದಿದ್ಯಾ? ಹಾ ಸರ್, ಏನಿಲ್ಲ, ಏನ್ ಮಾಡಿದ್ರು ಬರೀ ಲಾಸ್ ಆಗ್ತಾ ಇದೆ. ಏನ್ ಬಿಸ್ನೆಸ್ ಅಲ್ಲಿ ಏನ್ ಮಾಡಿದ್ರು ನೆಮ್ಮದಿನೇ ಇಲ್ಲ, ಏನ್ ಮಾಡಿದ್ರು ಲಾಸ್ ಆಗ್ತಾ ಇದೆ ಬರೀ. ಈ ತರ ಮನಸ್ಸಮಾಧಾನ ಇರ್ತಿದ್ದಿಲ್ಲ. ನಿಮ್ದು ಅವಾಗ ನಿಮ್ದು ಕಾರ್ಯಕ್ರಮ ನೋಡಿದಾಗ ಸ್ವಲ್ಪ ನಾವ್ ಮನ್ಸಿಗೆ ನಿಮ್ದು ಆಗ್ತಿತ್ತು. ಗುರುಗಳೇ, ಅದಕ್ಕೆ ನಾವು ಫೋನ್ ಟ್ರೈ ಮಾಡಕತ್ತು ಒಂದು 4 ತಿಂಗಳಿಂದ ಟ್ರೈ ಮಾಡಿದ್ವಿ ನಿಮ್ಗೆ. ಇವಾಗ ಜಸ್ಟ್ ಅದು ನಮ್ಮ ಮಿಸಸ್ ಅವ್ರು ನೋಡ್ತಾ ಇದ್ರು, ಅವ್ರು ಕಾರ್ಯಕ್ರಮ ನೋಡಕತ್ತ 2 ತಿಂಗಳಾಯ್ತು ನಿಮ್ದು. ಜಸ್ಟ್ ಅವ್ರು ಇವಾಗ ಫೋನ್ ಮಾಡಿದಾಗ ರೀಚ್ ಆಯ್ತು. ನಮ್ಗೆ ಭಾಳ ಖುಷಿ ಆಗ್ತದೆ ಗುರುಗಳು, ನಿಮ್ ಕಾಲ್ ಸಿಕ್ತಿದೆ. ಸಂತೋಷ. ಅಂದ್ರೆ ಈಗ ನೀವು ಡಾಬಾ ಅಥವಾ ಹೋಟೆಲ್ ವ್ಯವಹಾರ ಮಾಡ್ತಿದ್ದೀರಲ್ಲ, ಅದರಲ್ಲಿ ನೀವು ಅಂದ್ಕೊಂಡಂಗೆ ಏಳಿಗೆ ಇಲ್ಲ ಅಂತಲ್ಲ? ಅದರಲ್ಲೇ ಸ್ವಲ್ಪ ಏನಿಲ್ಲ, ಬರೇ ಹೋಟೆಲ್ ಮಾಡ್ತೀವಿ ಸರ್. ಬದಾಮಿಲಿ ಮಾಡಿದಾಗ ಅಲ್ಲಿ ಒಂದ್ 8-10 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. ಅದು ಲಾಸ್ ಆಯ್ತು. ಅಂದ್ರೆ ಅಲ್ಲಿ ಲೇಬರ್ ಎಲ್ಲ ನಮ್ ಕೆಲಸ ಮಾಡೋರು, ಇವ್ರು ಭಟ್ರು ಇದ್ರು ಅಲ್ಲಿ ಹುಬ್ಳಿ ಅವರು. ಅವ್ರಿಬ್ರು ಜನ ಏನ್ ಮಾಡಿದ್ರು ಗುರುಗಳೇ, ನಾನು ಅಮೌಂಟ್ ಎಲ್ಲ ಎಷ್ಟು ಒಬ್ನು 2 ಲಕ್ಷ, ಒಬ್ನು 1.5 ಲಕ್ಷ ಹಾಕೊಂಡು ಹೋಗ್ಬಿಟ್ರು. ಅವ್ರನ್ನ ಹೆಚ್ಚಿ ನಾನು ಯೂಸ್ ಮಾಡಿದ್ದು, ನಮ್ಗೇನು ಬರ್ತಿದ್ದಿಲ್ಲ ಹೋಟೆಲ್ ಕೆಲಸ ಗುರುಗಳೇ. ಅವರು ಬೇರೆ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ರು. ನನಗ್ ಬೇಕಂದಾಗ ಒಂದ್ 10,000 20,000 ನನ್ ಕಡೆ ಅಮೌಂಟ್ ಇಸ್ಕೊಂತಿದ್ರು, ಇದನ್ ಮಾಡ್ತಿದ್ರು. ಇಲ್ಲ ನೀವೇ ಒಂದ್ ಹೋಟೆಲ್ ಮಾಡಿ ನಾವೆಲ್ಲ ಹೆಲ್ಪ್ ಮಾಡ್ತೀವಿ ಅಂತಂದು ನನ್ಗೆ ಇದನ್ ಮಾಡಿದ್ರು ಗುರುಗಳೇ. ಅವರು ಮಾಡ್ಕೊಂಡು ನಾನು ಇರ್ಲಿ, ನನಗೂ ಏನೋ ಒಂದು ಹೋಟೆಲ್ ಮಾಡಿದ್ರೆ ಆಯ್ತು ಅಂತೇಳಿ ನಾನು ಒಂದ್ ಸ್ವಲ್ಪ ಸಾಲ ಅದನ್ನ ಮಾಡಿ ನನ್ನ ಮದುವೆ ಅದು ಒಂದು 3 ತಿಂಗಳಿಗೆ ಮಾಡಿದ್ನಿ ಗುರುಗಳು. ಬದಾಮಿಯಲ್ಲಿ ಬಸ್ ಸ್ಟ್ಯಾಂಡ್ ಅಪೋಸಿಟ್ ಮಾಡಿದೆ ಗುರುಗಳೇ. ಅವರು ಅಂದ್ರೆ ಕುಕ್ ಮೇನ್ ಅಲ್ಲ ಗುರುಗಳೇ ಹೋಟೆಲ್ಗೆ. ಅವ್ರ ಕೇಳಿದಾಗೆಲ್ಲ ಅಡ್ವಾನ್ಸ್ ಅದನ್ನೆಲ್ಲ ಕೊಟ್ಟಿದ್ದೆ ನಾನು ಅವ್ರಿಗೆ. ಅವ್ರ ಅಡ್ವಾನ್ಸ್ ಎಲ್ಲ ಕೊಟ್ಟಿದ್ದೀನಿ. ಈ ತರ ಅವ್ರು ತಗೊಂಡು ನನಗೆ ಗೊತ್ತಿಲ್ದಾನೆ ಊರ್ ಖಾಲಿ ಮಾಡಿಬಿಟ್ರು ಅವ್ರು ಗುರುಗಳು. ನನಗೆ ಇಲ್ಲಿ ಕುಕ್ ಮಾಡಕ್ ಬರ್ತಿದ್ದಿಲ್ಲ, ಅವ್ರನ್ನ ನೆಚ್ಕೊಂಡೆ ನಾ ಹೋಟೆಲ್ ಮಾಡಿದ್ವಿ ಗುರುಗಳು. ಹಿಂಗಾಗಿ ಅವರು ಹಾಕೊಂಡ್ ಹೋಗಿದ್ದು. ಮತ್ತ ಅದು ಹೋಟೆಲ್ ನಡೆಸೋರು ಯಾರು ಇದ್ದಿದ್ದಿಲ್ಲ ಗುರುಗಳು. ಅಂದ್ರೆ ನನ್ಗೆ ಕಿಚನ್ ಅಲ್ಲಿ ಏನು ಗೊತ್ತಿರ್ಲಿಲ್ಲ. ಹೋಟೆಲ್ ನಡೆಸೋದು ಮೇನ್ ಅಂದ್ರೆ ಮತ್ತೆ ಅಡಿಗೆ ಮಾಡೋರಿದ್ರೆ ಹೋಟೆಲ್ ನಡೆಸೋದು ಗುರುಗಳು. ಅಂತ ಟೈಮ್ ಅಲ್ಲಿ ಅವ್ರು ನಮ್ ಕೈ ಕೊಟ್ಟು ಹೋಗ್ಬಿಟ್ರು ಗುರುಗಳು ಅವರು. ಬಟ್ ನೀವು ಅವರು ಎಲ್ಲ ಬೇರೆ ಮಾಲೀಕರ ಹತ್ರ ಮೊದಲು ಕೆಲಸ ಮಾಡ್ತಿದ್ರಿ? ಬೇರೆ ಮಾಲೀಕರ ಹತ್ರ ಕೆಲಸ ಮಾಡ್ತಿದ್ರು. ಸೊ ಅಲ್ಲಿ ನಿಮ್ಮ ಆಪ್ತತೆ ಇತ್ತು ಅಥವಾ ನಿಮ್ಮ ಹತ್ರ ಸ್ವಲ್ಪ ದುಡ್ಡು ಆಡ್ತಿತ್ತು, ಅದು ನೋಡಿ ಅವ್ರು ಸಲಹೆ ಕೊಟ್ಟಿದ್ದು ನೀನು ಒಂದು ಮಾಡು, ನಾವು ಜೊತೆ ಇರ್ತೀವಿ ಅಂತ. ಇದೇ ತರ ಮಾಡಿದ್ವಿ. ಅಂದ್ರೆ ಅವ್ರನ್ನ ನಂಬ್ಕೊಂಡು ಈಜ್ ಬರ್ದೆ ನದಿಗೆ ಇಳಿದ್ರಿ? ನನಗೇನು ಅದ್ರಲ್ಲಿ ಗೊತ್ತಿಲ್ಲ, ಅವ್ರ ಮಾತು ಕೇಳ್ಕೊಂಡು ನಾನು ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು. ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಆರಂಭದಲ್ಲಿ? ಎಷ್ಟು ಬಂಡವಾಳ ಹೂಡುದ್ರಪ್ಪ ಆರಂಭ? ಅದು 2 ಲಕ್ಷ ಡಿಪಾಸಿಟ್ ಗುರುಗಳೇ. ಫಸ್ಟ್ ಅಂಗಡಿ ಓನರ್ಗೆ ತಿಂಗಳಿಗೆ 30,000 ರೂಪಾಯಿ ಬಾಡಿಗೆ ಇತ್ತು ಗುರುಗಳೇ. ಅದು ಮತ್ತೆ ಟೋಟಲ್ ಎಲ್ಲ ಅಂಗಡಿ ಮೆಟೀರಿಯಲ್, ಚೇರ್, ಕುರ್ಚಿ ಅದೆಲ್ಲ ಹೋಟೆಲ್ ಸಾಮಾನು ತರ್ಬೇಕಾದ್ರೆ ಒಂದ್ ಮಿನಿಮಮ್ 7 ರಿಂದ 8 ಲಕ್ಷ ಆಯ್ತು ಗುರುಗಳಿಗೆ. ಕೊನೆಗೆ ಅವರು ಮತ್ ಬಿಟ್ಟು ಹೋದ್ರು ಭಟ್ರು. ಮತ್ ಇನ್ನು ಏನು ಮಾಡಿದೀನಿಪ್ಪ, 2 ಲಕ್ಷ ಡಿಪಾಸಿಟ್ ಕೊಟ್ಟು 3 ವರ್ಷ ಅಗ್ರಿಮೆಂಟ್ ಮಾಡಿತ್ತು ಗುರುಗಳೇ. ಅವನು ಅಗ್ರಿಮೆಂಟ್ ಮಾಡಿತ್ತಲ್ಲ, ಮತ್ ಇವ್ರು ಓನರ್ ನಡ್ಬರ್ಕ್ ಬಿಟ್ರ ನಾ ಡಿಪಾಸಿಟ್ ಕೊಡಲ್ಲ, ನಿಮ್ದು ಅಗ್ರಿಮೆಂಟ್ ಮುಗಿಯೋವರೆಗೂ ನಾನ್ ಡಿಪಾಸಿಟ್ ಕೊಡಲ್ಲ ಅಂತ ಅವ್ರು ಹೇಳಕತ್ರ ಗುರುಗಳು. ಇವ್ರು ನೋಡಿದ್ರೆ 6 ತಿಂಗಳಲ್ಲಿ ಬಿಟ್ಕೊಟ್ಟು ಹೋಗ್ಬಿಟ್ರು ಗುರುಗಳು. ಅಲ್ಲಿ ಅವರು ಭರವಸೆ ಕೊಟ್ರು, ನಾವಿದ್ದೀವಿ ನೀವು ಹಾಕಿ ಅಂತ ಅಲ್ವಾ? ಅಲ್ಲೂ ಯೋಚನೆ ಮಾಡ್ಲಿಲ್ವಾ? ಒಂದು ವೇಳೆ ವ್ಯವಹಾರ ಅಂದ ಸ್ನೇಹ ಬೇರೆ, ವ್ಯವಹಾರ ಬೇರೆ, ಹೌದಲ್ಲಪ್ಪ?
ಅಂದ್ರೆ ನೀವು ಆ ಸ್ನೇಹ ಅಥವಾ ಅವ್ರ ಮಾತನ್ನೇ ವ್ಯವಹಾರದಲ್ಲೂ ಬಳಸಿದ್ದೀರಿ, ಬಟ್ ವ್ಯವಹಾರದಲ್ಲಿ ದುಡ್ಡು ಹಾಕುವವನಿಗೆ ಮೈಯೆಲ್ಲ ಕಣ್ಣಿರ್ಬೇಕಲ್ವನಪ್ಪ. ಈಗ ಅವರು ನಾಳೆ ಒಂದು ವೇಳೆ ಈಗ ನೀವು ಕೆಲಸ ಮಾಡ್ತಿದ್ದ ಜಾಗದಲ್ಲಿ ಬೇರೊಬ್ಬ ಓನರ್ಗೆ ಗೊತ್ತಿಲ್ದಂಗೆ ನೀವು ಒಂದು ಸಪ್ರೇಟ್ ಮಾಡ್ಕೊಳ್ಳೋಣ ಅಂತ ನೀವು ಮೂವರು ಯೋಚನೆ ಮಾಡಿದ್ರೆ ಅದಕ್ಕೆ ನೀವು ದುಡ್ಡು ಹಾಕುದ್ರಿ. ಬಟ್ ಆ ಮಾಲೀಕನ ಹತ್ರ ಕೆಲಸ ಮಾಡೋ ಸಮಯದಲ್ಲಿ ಅವರು ನಿಮ್ಗೆ ಇಂಥ ಸಲಹೆ ಕೊಟ್ಟವರು, ನಿನ್ನ ಹತ್ರ ಬಂದಾಗ್ಲೂ ಅವ್ರು ಬೇರೆ ಬುದ್ಧಿ ತೋರಿಸಲ್ಲ ಅಂತ ನೀನ್ ಹೆಂಗ್ ನಮ್ದಯ್ಯ? ಇಲ್ಲ ಗುರುಗಳೇ, ಅಂದ್ರೆ ಅದು ಲಾಕ್ಡೌನ್ ಆಗಿತ್ತು ಗುರುಗಳೇ. ಲಾಕ್ಡೌನ್ ಆ ಟೈಮ್ನಾಗ ಅವಾಗ ಓಪನ್ ಆಗಿತ್ತು ನೋಡ್ರಿ ಗುರುಗಳೇ, 2022 ಗುರುಗಳೇ. ಅವಾಗ ಅದು ಬಸ್ ಸ್ಟ್ಯಾಂಡ್ ಅಪೋಸಿಟ್ ಅಲ್ಲಿ ಹೋಟೆಲ್ ಇತ್ತು. ನಾನ್ ಏನ್ ಮಾಡಿದೆ ಗುರುಗಳೇ, ನಾನ್ ಚಿಕ್ಕವನಿದ್ದಾಗ ಅಲ್ಲಿ ಹೋಟೆಲ್ ನಲ್ಲಿ 1-2 ವರ್ಷ ಕೆಲಸ ಮಾಡಿದ್ನಿ ಗುರುಗಳೇ. ಅಂದ್ರೆ ನಾನು ಸ್ಕೂಲ್ಗೆ ಹೋಗ್ತಿದ್ನಿ ಗುರುಗಳೇ. ಆ ಸ್ಕೂಲ್ಗೆ ಹೋಗ್ತಿದ್ದಾಗ ನಾನು ಅಲ್ಲಿ ನಮ್ಮ ಅಪ್ಪಾರು ಬಿಸ್ನೆಸ್ ಮಾಡ್ತಿದ್ರು, ಹಾಲಿನ ಬಿಸ್ನೆಸ್. ನಾನು ಅದು ರಜೆ ಟೈಮಲ್ಲಿ ನಾನು ಅಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ನಿಲ್ಲ. ನನಗೂ ಒಂದ್ ಏನ್ ಅನಿಸ್ತು, ಏನೋ ಒಂದ್ ಟೈಮ್ನೊಳಗೆ ನಾನು ಈ ಕೆಲಸ ಮಾಡಿದೀನಿ ಈ ಹೋಟೆಲ್ ಅಲ್ಲಿ, ಏನೋ ದೇವ್ರು ನನಗೂ ಈ ಹೋಟೆಲ್ ಓನರ್ ಆಗಕ್ ಒಂದು ಅದೃಷ್ಟ ಬಂದಿದೆ. ಅದು ಹೋಟೆಲ್ ಲಾಕ್ಡೌನ್ ಅಂದ್ರೆ ಅದರ ಅರ್ಥ ಅವರ ಸಲಹೆಗಿಂತ ನಿಮ್ಮದೇ ಸ್ಪಷ್ಟ ನಿರ್ಧಾರನ ಇದು? ನಮ್ದು ಒಂಚೂರು ಆಸೆ ಇತ್ತು ಗುರುಗಳೇ, ಅದನ್ನ ಮಾಡ್ಬೇಕು. ನಾನು ಒಂದ್ ಟೈಮ್ ಹೇಳಿಸ್ಕೊಳಪ್ಪ, ಆಸೆ ಇತ್ತು ಹೌದು, ಬಟ್ ನೀವು ಆರಂಭದಲ್ಲಿ ಹೇಳಿದ್ದೇನು, ಇವ್ರು ಸಲಹೆ ಕೊಟ್ರು ಅದಕ್ಕೆ ಮಾಡಿದೆ, ಬಟ್ ನಿಮ್ದು ಎಂತದ್ದೇನು ಹಳೇದೊಂದು ಫ್ಲಾಶ್ ಬ್ಯಾಕ್ ಇತ್ತಲ್ಲ. ಅದೊಂದು ಗುರುಗಳೇ, ಇವ್ರು ನನಗ್ ಮಾಡಕ್ ಹಾಕಿಲ್ಲ ಅಂದ್ರು. ಇವ್ರೇನಂದ್ರು, ನಾನು ಹೇಳಿದೆ ಅವ್ರಿಗೆ, ನೋಡಪ್ಪ ಅವರೇ ಬಂದ್ ನನ್ಗೆ ಹೇಳಿದ್ರಣ್ಣ ಹೋಟೆಲ್ ಖಾಲಿ ಇದೆ, ಅದು ಲಾಕ್ಡೌನ್ ಆಗಿಂದ ಬಿಟ್ಟಿದ್ದಾರೆ ಬಾಡಿಗೆ ಸಂಬಂಧ, ಅದು ಖಾಲಿ ಐತಿ ನೀವ್ ಮಾಡೋಣ ಅಂತ ಅಂದ್ರು. ನಂದು ಒಂದು ಹಳೆ ಫ್ಲಾಶ್ ಬ್ಯಾಕ್ ಇತ್ತಲ್ಲ ಗುರುಗಳೇ, ನಾನು ಅದನ್ನ ಸೇರಿಸ್ಕೊಂಡು ಇವ್ರ ಮಾತ್ರ ನಂಬಿದೆ ಗುರುಗಳೇ. ಇಲ್ಲ ಇವ್ರು ಹೆಂಗೋ ಬಹಳ ಪರಿಚಯ ಇದ್ದವ್ರು ಅದಾರ ಮಾಡ್ತಾರ ಅಂತಂದು ಅವ್ರ ಗಂಡ ಹೆಂಡತಿ ಅದು ಅಲ್ಲಿ ನಮ್ ಸಾಲ ಇದೆನೋ ನಾವ್ ಮಾಡ್ಕೊಂಡ್ ಹೋಗ್ತೀವಿ, ನಾವೆಲ್ಲ ಮಾಡ್ಕೊಂಡ್ ಹೋಗ್ತೀವಿ ಅಂತ ಅವ್ನ ಹೆಂಡತಿ ಇಬ್ರು ಗಂಡ ಬಂದ್ ಮಾತಾಡ್ಕೊಂಡ್ ನನ್ ಜೊತೆ 1-2 ದಿನಾನು ಹೇಳಿದ್ರು ಗುರುಗಳೇ. ಅವ್ರು ಹೇಳಿದ್ರು, ನಾನು ಅವ್ರ ಮಾತಿಗೆ ನಂಬಿ ಇರ್ಲಿ ಮಾಡ್ತಾರೆ. ನಾನೇನಂದೆ, ಮಾಡ್ರಪ್ಪ ನಿಮ್ಗೂ ಒಂಚೂರ್ ಆಗತ್ತೆ ನನಗೂ ಒಂಚೂರ್ ಆಗತ್ತೆ, ಇರ್ಲಿ ಮಾಡ್ಕೊಂಡು ಹೋಗೋಣ ಅಂತಂದು ನನ್ ಕಡೆ ಒಂದು 4 ಲಕ್ಷ ಇತ್ತು ಗುರುಗಳೇ ಬಂಡವಾಳ. ಮತ್ ನಾನು ಒಂದು 4 ಲಕ್ಷ ಬೇರೆ ಕಡೆ ಲೋನ್ ತಗೊಂಡ್ ಮಾಡಿದೆ ಗುರುಗಳೇ. ಆ ಟೈಮಲ್ಲಿ ಒಂದು 4-5 ತಿಂಗಳು ಚೆನ್ನಾಗಿ ಮಾಡಿದ್ರು ಗುರುಗಳು ಅವರು. ಮಾಡಿ ನನ್ಗೆ ಗೊತ್ತಿಲ್ದಂಗೆ ಹೋಗ್ಬಿಟ್ರು ಗುರುಗಳು. ಅವರು ಊರಿಗೆ ಹೋಗ್ಬಿಟ್ಟಿದ್ದಾರೆ. ಹುಬ್ಳಿ ಅವರು ಪ್ರಾಪರ್, ನಮ್ ಲೋಕಲ್ ಅಲ್ಲ ಅವರು, ಹುಬ್ಬಳ್ಳಿ ಅವರು, ಮುಸ್ಲಿಮ್ಸ್ ಹುಡುಗ ಸದ್ದಾಮ್ ಅಂತ. ಆಯ್ತಪ್ಪ, ಈಗ ಆಗೋಗಿದೆ. ಆದ್ರೆ ಇವೆಲ್ಲ ಕೂಡ ನಿನ್ನ ಬದುಕಲ್ಲಿ ನೀನ್ ಮತ್ತೆ ದುಡಿಬೋದಯ್ಯ, ತೊಂದರೆ ಇಲ್ಲ. ಆದ್ರೆ ಅನುಭವಗಳಿಂದ ಪಾಠ ಕಲಿ. ನೋಡಪ್ಪ, ಒಂದು ವಾಹನದ ಹಿಂದೆ ಒಂದು ಸ್ಟೆಪ್ನಿ ಮಡಗಿರ್ತಾರೆ, ಯಾಕಪ್ಪ? ಒಂದು ವಾಹನದ ಹಿಂದೆ ಅಥವಾ ಬಸ್ಸು ಲಾರಿ ಇವುಗಳ ಹಿಂದೆ ಒಂದು ಸ್ಟೆಪ್ನಿ ಮಡಗಿರ್ತಾರೆ, ಯಾಕೆ? ಗಾಲಿ ಪಂಚರ್ ಆದ್ರೆ ಅದನ್ನ ತೆಗೆದು ಹಾಕಕ್ಕೆ. ಒಬ್ಬ ವಾಹನ ಚಾಲಕನಿಗೆ ಅಂತದ್ದೊಂದು ಕಾಮನ್ ಸೆನ್ಸ್ ಇಲ್ಲ ಅಂದ್ರೆ ಅವ್ನ ಡ್ರೈವರ್ ಆಗ್ಲಿಕ್ಕೆ ನಾಲಾಯಕ್ಕು. ಹಂಗೆ ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಅಂದ್ರೆ ಆ ಬಿಸ್ನೆಸ್ ಅಥವಾ ಆ ವ್ಯವಹಾರದಲ್ಲಿ ಕೆಲಸ ಮಾಡೋ ಮಾಮೂಲಿ ಕಾರ್ಮಿಕನಿಗೂ ಮಾಲೀಕನಿಗೂ ಒಂದೇ ಮನಸ್ಥಿತಿ ಇತ್ತು ಅಂದ್ರೆ ನೀನ್ ಮಾಲೀಕ ಹೆಂಗಾಗ್ತೀಯ? ಮಧ್ಯೆ ಇಲ್ಲೆಲ್ಲೋ ಪಂಚರ್ ಆದ್ರೆ ಇನ್ನೊಂದು ಟೈರ್ ಇರ್ಲಪ್ಪ ಅಂದುಕೊಂಡು ವ್ಯವಸ್ಥೆ ಅಥವಾ ಮುಂಜಾಗ್ರತೆ ತೆಗೆದುಕೊಳ್ಳೋವನನ್ನೇ ನಾವು ಡ್ರೈವರ್ ಅಥವಾ ಅಷ್ಟು ಸಂಘಟಿತವಾಗಿ ಒಂದು ವ್ಯವಹಾರ ಮಾಡಬೇಕು ಅಂದಾಗ ಕಾರ್ಮಿಕನ ಬುದ್ಧಿಗಿಂತ ಮಾಲೀಕನ ಬುದ್ಧಿ ಸ್ವಲ್ಪ ಎತ್ತರದಲ್ಲೇ ಇರ್ಬೇಕಲ್ವನಯ್ಯ. ಬುದ್ಧಿಗೂ ವ್ಯತ್ಯಾಸವೇ ಇರ್ಲಿಲ್ಲ ಅಲ್ಲಿ. ಅಟ್ಲೀಸ್ಟ್ ಇದನ್ನ ಮುಂದೆ ಮಾಡೋಕೆ ಹೋಗ್ಬೇಡ. ಈಗ ಆಗಿರೋದು ನಾನೇನು ಮಾಡ್ಲಿಕ್ಕಾಗಲ್ಲ. ಅಲ್ಲಿ ಅವರು ನಂಬಿಸಿದ್ರು, ಪಾಪ ನೀವು ಕೂಡ ನಂಬುದ್ರಿ, ಯಾಕಂದ್ರೆ ಕಷ್ಟ ಕಾಲ ಅವ್ರಿಗೂ ಉಪಯೋಗ ಆಗಲಿ ನನಗೂ ಉಪಯೋಗ ಆಗಲಿ ಅಂತ ಅದು ಒಮ್ಮತವಾಗಿ ಮಾಡ್ಲಿಕ್ಕೆ ಹೋದ್ರಿ. ಆದರೆ ಪರವಾಗಿಲ್ಲಪ್ಪ, ಜೀವನ ಇಷ್ಟಕ್ಕೆ ಏನು ಮುಗಿಯಲ್ಲ. ಆದರೆ ಈ ಯಾರನ್ನೂ ನಂಬಿಕೊಂಡು ಅಥವಾ ಯಾರನ್ನೂ ಭರವಸೆ ಇಟ್ಟುಕೊಂಡು ಈಜು ಬರ್ದೆ ನದಿಗೆ ಹಾರ್ದಂಗೆ ಆಯ್ತು ನಿನ್ನ ಜೀವನ. ಒಬ್ಬ ಮಾಲೀಕನಿಗೆ ಕಸ ಗುಡ್ಸೋನು ಬಂದಲ್ಲ ಅಂದ್ರೆ ಕಸ ಗುಡ್ಸೋದು ಗೊತ್ತಿರಬೇಕು. ಅಟ್ಲೀಸ್ಟ್ ಅಡಿಗೆ ಅವನು ಬಂದಿಲ್ಲ ಅಂದ್ರೆ ಇನ್ನೊಬ್ಬನ ಕರೆಸೋ ತಾಕತ್ತಿದ್ರೆ, ಅಂದ್ರೆ ಒಬ್ಬ JCP ಅವನು ಬರ್ಲಿಲ್ಲ ಅಂದ್ರೆ ಇನ್ನೊಬ್ಬ JCP ಅವನು 1-4 ಕಾಸು ಜಾಸ್ತಿ ಕೊಟ್ಟಾದ್ರೂ ಸರಿ, ಕೆಲಸ ನಿಲ್ಲಂಗಿಲ್ಲ ಅನ್ನುವಷ್ಟು ತಾಕತ್ತಿದ್ರೆ ಮಾಲೀಕ ಆಗ್ಬೇಕು. ಚಿಕ್ಕಪಟ್ಟದ್ದು ಹೆಂಗೋ ನಡೆದೋಗುತ್ತೆ. ಬಟ್ ನಿಮ್ಮ ಹಂತಕ್ಕೆ ಹೋದಾಗ ಒಬ್ಬ ಮಾಲೀಕನಿಗೆ ಅಷ್ಟು ಏನು ಒಂದು ಬಲಿಷ್ಠತೆ ಅಥವಾ ಅಷ್ಟು ಗಟ್ಟಿತನ ಅವನಿಲ್ಲ ಅಂದ್ರೆ ಅದೇ ಅದು ಮಾಲೀಕ ಅನ್ಸ್ಕೊಳ್ಲಿಕ್ಕಾಗ. ಅಂದ್ರೆ ಮಾಲೀಕತ್ವಕ್ಕೆ ಒಂದು ದೊಡ್ಡ ವ್ಯಕ್ತಿತ್ವ ಬೇಕು. ಒಂದು ಏನೋ ಯಾರು ಬರ್ದಿದ್ರು ನಾನು ಮಾಡ್ತೀನಿ ಅನ್ನೋ ಆ ತಾಕತ್ತಿದ್ರೇನೆ ಮಾಲೀಕತ್ವದ ಸೀಟಿ ಕೂತ್ಕೊಳ್ಬಹುದು.
ಸೊ ಮುಂದಿನ ಬಾರಿ ಈಗ ಆಯ್ತು, ಈಗ ಏನು ಆಗಿದೆ, ಅವರವ್ರ ಬುದ್ಧಿ ತೋರಿಸಿದ್ದಾರೆ, ಹಣ ಹೋಗುತ್ತೆ ಬರುತ್ತೆ, ಆದರೆ ವ್ಯಕ್ತಿತ್ವ, ನಂಬಿಕೆ, ಸಂಬಂಧಗಳು ಅಥವಾ ಇದರಿಂದ ಕಲಿತ ಪಾಠ, ಇದನ್ನ ಮುಂದೆ ಏನಾದರೂ ವ್ಯವಹಾರ ಮಾಡ್ಲಿಕ್ಕೆ ಹೋಗ್ತೀರಾ? ಇಲ್ಲ ಮತ್ತೆ ಹಳೆ ಗಂಡನ ಬಾದುವೆ ಗತಿಯಿಂದ ಮತ್ತೆ ಹಳೆ ಮಾಲೀಕರ ಹತ್ರ ಹೋಗಿ ದುಡ್ಡು ಅಥವಾ ಅಂತರ ಕೆಲಸ ಕೇಳ್ತೀರಾ, ಅಥವಾ ಇದನ್ನೇ ನೀವೇ ಮುಂದುವರಿಸ್ಕೊಂಡು ಹೋಗ್ತೀರಾ? ಯಾವ್ದಾರ ನೀವೊಂದು ಟ್ರಾವೆಲ್ ಕಂಪ್ನಿ ಇಕ್ಕಿದ್ರೆ ಒಬ್ಬ ಡ್ರೈವರ್ ಬಂದಿಲ್ಲ ಅಂದ್ರೆ ನೀವು ಹೋಗಿ ಟ್ರಾವೆಲ್ ಮಾಡುವಷ್ಟು ಇರಬೇಕು ನಿಮಗೆ. ಇವತ್ತು ನಾವಾದರೂ ಅಷ್ಟೇನಪ್ಪ, ಇಲ್ಲಿ ಯಾರೋ ಒಬ್ರು ಏನೋ ಒಂದು ಕೆಲಸ ಆಗಿಲ್ಲ ಅಂದ್ರೆ ನಾವು ಮಾಡೋ ಶಕ್ತಿ ಇದ್ರೇನೆ ನಾವು ಮಾಡಬೇಕು ಸ್ವಂತ. ಇಲ್ಲಾಂದ್ರೆ ಕಾರ್ಮಿಕನಾಗಿ ಉಳ್ಕೊಂಡು, ಅಂದ್ರೆ ಮಾಲೀಕತ್ವ ಅನ್ನೋದು ಇದೆಯಲ್ಲ, ಎಲ್ಲದರಲ್ಲೂ ಒಂದು ಚೂರ್ 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 ತಿಳ್ಕೊಂಡಿದ್ರೆ ನಾವು ಆ ಕಡೆ ಹೋಗ್ಬೋದು. ಇಲ್ಲ ಅಂದ್ರೆ ಎಲ್ಲ ಸೇರಿ ಮುಂದೆ ಹಾಕ್ಬಿಡ್ತಾರೆ. ನಾಮ ಆ ಕಡೆ ಈ ಕಡೆ ಕೆಂಪು, ನಡುಮಧ್ಯೆ ಬಿಳಿ ಬಳದು ಬಿಡ್ತಾರೆ. ಇಲ್ಲಿ ನೀನು ಇಲ್ಲಿ ಎಡವಟ್ಟು ಮಾಡ್ಕೊಂಡೆ ಅನ್ನೋದು ಬಿಡಿಸಿ ಹೇಳಿದೆ. ಒಂದು ಸ್ಟೆಪ್ನಿ ಇಟ್ಕೊಳ್ಳದಂಗೆ ನೀನು ಟ್ರಾವೆಲಿಂಗ್ ಮಾಡ್ತಿದ್ದೆ ನೀನು. ಈಗ ಅವರು ಮುಖ್ಯ ಚಕ್ರಗಳು ಕೈ ಕೊಟ್ಟು ಪ್ರಯಾಣವೂ ಅಲ್ಲಿಗೆ ನಿಲ್ತು. ಅದೇ ಒಂದು ಸ್ಟೆಪ್ನಿ ಇದ್ದಿದ್ರೆ ಮುಂದೆ ಹೋಗ್ಬೋದಿತ್ತಲ್ಲಪ್ಪ. ಹಾಗಾಗಿ ಇನ್ಯಾರನ್ನೂ ನಂಬಿಕೊಂಡು ಈ ಮಟ್ಟಿಗೆ ಅವಲಂಬಿತರಾಗಿ, ಹೌದು ಅವ್ರಿಗೂ ಏನು ಕಣಪ್ಪ ನೀವು ನಿಮ್ಮನ್ನು ನಂಬ್ಕೊಂಡು ನಾನು ಹೋಟ್ಲಿಕ್ತಿದ್ದೀನಿ ಕಣೆ ಅಂತ ತೀರಾ ಹಂಗೇನಿಲ್ಲ, ಅವ್ರಿಗೆ ಸಂಬಳ ಕೊಡ್ತಿದ್ರಿ ತಾನೇ. ಅಂದ್ರೆ ನೀವು ಮಾಲೀಕನ ಗತ್ತನ್ನೇ ಅಥವಾ ಅದಕ್ಕೊಂದು ಕೊಡೋದಕ್ಕೆ ಹೋಗೋದಕ್ಕೆ ಹೋಗಿದ್ದಕ್ಕೆ ಬಂದಿದ್ದಕ್ಕೆ ಒಂದು ಲೆಕ್ಕವೇ ಇಲ್ಲ. ಯಾಕೆ? ಅಯ್ಯೋ ಅವರಿಂದಲೇ ನಾನು ಅವ್ರನ್ನ ನಂಬಿಟ್ಟಿರೋದು ಅಂತ ಅವ್ರು ಏನ್ ಕೇಳಿದ್ರು ಕೊಡ್ತಿದ್ರಿ. ಅಷ್ಟೇ ಮಾಡಿದೆ ಗುರುಗಳು. ಅವ್ರಿಗೆ ಬೇಕಂದಾಗೆ ಎಷ್ಟ್ ಕೇಳ್ತಾರೆ ದುಡ್ಡು. ನಂದು ರಾಯಲ್ ಎನ್ಫೀಲ್ಡ್ ಬೈಕ್ ಇತ್ತು ಗುರುಗಳು. ಅವ್ರ ಊರಿಗೆ ಹೋಗ್ಬೇಕಾದ್ರೆ ನನ್ ಬೈಕ್ ಅದೇ ಬೈಕ್ ಬೇಕಂದ್ರೆ ಅದೇ ಬೈಕ್. ನನಗೆ ನಾನು ಒಂದ್ಸಲ ಅವ್ರಿಗೆ ಬೈಕ್ ಕೊಟ್ಟು ಬಸ್ಸಲ್ಲಿ ಊರಿಗೆ ಬಂದಿದ್ದೀನಿ ಗುರುಗಳೇ. ಅವ್ರಿಗೆ ಇರ್ಲಿ, ಅವ್ರಲ್ಲಿದ್ದ ನಮ್ದಲ್ಲ. ಅವ್ರನ್ನ ಉಪಕಾರಗಳ ಬಗ್ಗೆ ಏನು ಅಪಸ್ವರ ಇಲ್ಲ, ಅದು ಆಯ್ತು, ಅದು ಮನುಷ್ಯತ್ವದಿಂದ ಮಾಡಿದ್ದೀರ ಒಳ್ಳೇದು. ಬಟ್ ಇಲ್ಲಿ ನಾನು ಹೇಳೋದು, ಇದೇ ಕೆಲಸದಲ್ಲಿ ನೀನ್ ಹೆಂಗೋ ಒಂದ್ ಹೆಜ್ಜೆ ಮುಂದಿಟ್ಟು ನೋಡಪ್ಪ, ಬದುಕದ ರಿಸ್ಕ್ ತಗೊಳ್ಬೇಕಯ್ಯ. ಈಗ ಸುಮ್ಮನೆ ಅಲ್ಲೆಲ್ಲ ಒಂದು ಕಡೆ ಕೆಲಸ ಮಾಡಿಕೊಂಡು ಹೋಗೋ ಕಾರ್ಮಿಕರು ಅಥವಾ ಅವರು ಬೇರೆ ಇಲ್ಲ, ನನ್ನ ಸ್ವಂತ ಏನೋ ಮಾಡುವಷ್ಟು ತಾಕತ್ತು, ಶಕ್ತಿ, ಬುದ್ಧಿ ಇದೆ ಅಂದ್ರೆ ಬರೀ ದೇಹ ಇದ್ರೆ, ಬರೀ ಬಾಡಿ ಇದ್ಬಿಟ್ರೆ ಸಾಲದಂತೆ, ಸ್ವಲ್ಪ ತಲೆಯಲ್ಲಿ ಬುದ್ಧಿ ಇರಬೇಕು. ಅದಕ್ಕೆ ದೊಡ್ಡವ್ರು ಏನ್ ಹೇಳಿದ್ರು, ಶಕ್ತಿಗಿಂತ ಯುಕ್ತಿ ಮೇಲು ಅಂತ. ಹಂಗೆ ಬರೀ ಬಂಡವಾಳ ಇದ್ರೆ ವ್ಯವಹಾರ ಆಗಲ್ಲ. ಅದಕ್ಕೆ ಇನ್ನು ಮುಂದೆ ಏನು ಮಾಡ್ಬೇಕಾದ್ರೂ ಅಷ್ಟೇ, ತೀರಾ ಯಾರನ್ನು ನಂಬಿಕೊಂಡು, ಅದು ಸಂಸಾರ ನೌಕೆಗಳಾದ್ರೂ ಸರಿ. ಇವತ್ತು ನೋಡಪ್ಪ, ಗಂಡ ಕುಡ್ದು ಏನೋ ಮಾಡಿಕೊಂಡು ಪರಸ್ತ್ರೀ ಸವಾಸ ಮಾಡಿ 2 ಮಕ್ಳನ್ನ ಹುಟ್ಟಿಸ್ಬಿಟ್ಟು ಇವನೇನೋ ಕೆಟ್ಟ ದಾರಿ ಹಿಡ್ದ ಅಂದ್ರೆ, ಅಯ್ಯೋ ಗಂಡನ್ ನಂಬ್ಕೊಂಡಿದ್ದೆ, ಗಂಡ ಹೋಗ್ಬಿಟ್ಟ, ಹಾಗಾಗಿ ಮಕ್ಳನ್ನು ನದಿಗೆ ಹಾಕ್ಬಿಟ್ಟು ನಾನು ನದಿಗೆ ಸಾಯ್ತೀನಿ ಅನ್ನೋಳು ಗರ್ತಿ ಆಗಲ್ಲ. ಗಂಡ ಅದೊಂದು ಚಕ್ರ, ಅದು ಹೋಯ್ತಾ, ನಾನು ನನ್ನ ಮಗುವಿನ ಈ ಸಂಸಾರ ಬಂಡಿಯನ್ನು ನಾನು ನಡೆಸ್ತೀನಿ ಅನ್ನೋಷ್ಟು ಆ ಒಂಟಿತನವಾಗಿಯೂ ಆ ಪ್ರಯಾಣ ಮುಂದುವರಿಸೋ ಶಕ್ತಿ ಕೆಲವೊಮ್ಮೆ ಹೆಣ್ಣಿಗಿರ್ಬೇಕು. ಅಂದ್ರೆ ಹೆಂಡತಿನೇ ಓಡೋಗ್ಬಿಡ್ತಾಳೆ, ಆಗ ಗಂಡನಿಗಿರ್ಬೇಕು ಆ ಧೈರ್ಯ. ಈ ಕಡೆ ಗಂಡ ಓಡೋದ್ರೆ ಹೆಂಡತಿಗಿರ್ಬೇಕು. ಯಾಕೆ? ಆ ಪ್ರಯಾಣ ಮುಂದುವರಿಬೇಕು. ಯಾರೋ ಒಬ್ಬರು ಇಳ್ಕೊಂಡ್ಬಿಟ್ರ, ಏನೋ ಕುಡಿತದಿಂದಲೋ ಇನ್ನೇದ್ರಿಂದಲೋ ಸತ್ತೋದ್ರು ಅಥವಾ ದೂರ ಆದ್ರು, ಏನೋ ಇಳ್ಕೊಂಡ್ಬಿಟ್ರು, ಆದ್ರೆ ಪ್ರಯಾಣ ಮುಂದುವರಿಬೇಕಲ್ಲಪ್ಪ. ಗುರುಗಳು ಇವರು ನಮ್ಮ ಮಿಸಸ್ ಅವ್ರ ಮನೆಯವರು, ಅವರು ಒಂಥರ ಮೋಸ ಮಾಡಿದ್ರು. ಬರೀ ನಮ್ದವ್ರು ಮೋಸನೇ ಮಾಡ್ತಾ ಇದಾರೆ ಗುರುಗಳೇ. ನೋಡಪ್ಪ, ಮೋಸ ಹೋಗುವ ಅಂದ್ರೆ ಒಳ್ಳೆತನ ಇದೆ, ಹೌದು, ನಿಮ್ ಮಾತಲ್ಲಿ ಗೊತ್ತಾಗುತ್ತೆ. ಅದು ಮೂರ್ಖತನ ಅಂತ ನೀವ್ ಅರ್ಥ ಮಾಡ್ಕೊಳ್ಬೇಕು. ನೋಡಪ್ಪ, ವ್ಯವಹಾರವನ್ನ ಅದ್ ನಿಮ್ಮ ಹೆಂಡತಿ, ನಿಮ್ಮ ಮಾವ, ಅತ್ತೆ ಮಾವನ ಕಡೆಯವರಾಗ್ಲಿ, ನಿಮ್ ಸ್ನೇಹಿತರಾಗ್ಲಿ, ವ್ಯವಹಾರ ಕಟ್ನಿಟ್ಟಾಗಿರ್ಬೇಕು, ಕಡ್ಡಿ ತುಂಡಾದಂಗಿರ್ಬೇಕು. ಅದರಲ್ಲಿ ನೀವು ತುಂಬಾ ಬಿಡು ಆಯ್ತು, ಬಿಡು ಆಯ್ತು, ಆಮೇಲೆ ಕೊಡ್ತೀರಾ, ಆಯ್ತು ಆಮೇಲೆ ಕೊಡ್ತೀರಾ, ಇಲ್ಲ, ಅದೆಲ್ಲ ಆಗ್ಬಾರ್ದು. ಸೊ ವ್ಯವಹಾರ ಮಾಡೋಕ್ ಹೊರಟಾಗ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರ್ಬೇಕು, ನಂಬದಂಗಿರ್ಬೇಕು, ಆದ್ರೆ ಯಾರನ್ನೂ ನಂಬಾರ್ದು. ಹೌದಪ್ಪ, ನೀನ್ ಇಲ್ದೇನೆ ನಾನು ಹೋಟ್ಲು ಮಾಡಕ್ ಆಗುತ್ತಾನೆ ಅನ್ಬೇಕು. ಮುಂದೆ ಹಿಂದ್ಗಡೆ ಕಣ್ಣಿಟ್ಟಿರ್ಬೇಕು. ಯಾಕಂದ್ರೆ ಇವು ಆಧ್ಯಾತ್ಮಿಕ ವಿಚಾರಗಳಲ್ಲ, ಬಟ್ ಸಂಸಾರ ಅಥವಾ ವ್ಯವಹಾರ ಬದುಕಬೇಕಾದ್ರೆ ಹಿಂಗ್ ಬೇಕು ಅಂತ ಕೇಳಿ ತಿಳ್ಕೊಂಡಿದ್ನ, ಅದಕ್ಕೆ ಹೇಳ್ತಾ ಇದ್ದೀನಿ. ಹೌದು ಗುರು, ನಮ್ಮ ಮಿಸಸ್ ಡೆಲಿವರಿ ಕಳ್ಸಿದ್ನಿ ಗುರುಗಳು. ಅವ್ರ 2 ಜನ ಹೆಣ್ಮಕ್ಳು ಇರೋದು ಗುರುಗಳು. ಅವ್ರು ಅವ್ರಿಗೆ ಅವ್ರದ್ದು ಅಂದ್ರೇನು ಸ್ವಲ್ಪ ಬಡತನ ಪರಿಸ್ಥಿತಿ ಗುರುಗಳೇ. ನನ್ಗೂ ಅವ್ರು ಹೆಣ್ ಕೊಡ್ಸ್ಬೇಕಾದ್ರೆ ಒಬ್ರು ಬೇರೆಯವ್ರದವ್ರಿಂದ ನನ್ಗೆ ಹೊಸ ಬೀಗ್ತನ ಗುರುಗಳಿದೆ.
ಅವ್ರು ಏನ್ ಮಾಡಿದ್ರು, ಹೆಣ್ಮಗಳು ನನಗೆ ಏನ್ ಮಾಡಿದ್ರು, ಮದ್ವೆ ಮಾಡಿ ಕೊಟ್ರು. ನಾನೆಲ್ಲ ಮದ್ವೆಗೆ ಇದೀಗೆಲ್ಲ ನಾನು ಅಮೌಂಟ್ ಕೊಟ್ಟಿನ್ರಿ ಗುರುಗಳು ಅವ್ರಿಗೆ. ಇರ್ಲಿ ಪಾಪ ಏನೋ ಬಡತನ ಐತಿ ಅಂತ ಅಂದ್ ನಮ್ಮ ಮನ್ಯಾಗನು ಮ್ಯಾನೇಜ್ ಮಾಡ್ಕೊಂಡು ನನ್ ಕಡೆ ಸ್ವಲ್ಪ ದುಡ್ಡು ಅಲ್ಲಿ ಇದನ್ ಮಾಡ್ಕೊಂಡು ಹೊರಗೆ ಅಡ್ಜಸ್ಟ್ ಮಾಡ್ಕೊಂಡು ಕೊಟ್ಟಿನಿ ಗುರುಗಳು ಅವ್ರಿಗೆ. ಕೊಟ್ಟು ಮದ್ವೆ ಮಾಡ್ಕೊಂಡೆ. ನಾನ್ ನಿಂತಿನ ಪರವಾಗಿಲ್ಲ ಗುರುಗಳು, ಎಲ್ಲ ಚೆನ್ನಾಗಿದ್ವಿ ಮನೇಲಿ, ಗಂಡ ಹೆಂಡತಿ ಆದ್ರ ಏನಿಲ್ಲ. ನಾನೇನದೇ ಅದ್ರಲ್ಲಿ ಎಲ್ಲ ಲಾಸ್ ಆಗಿದೆ. ಏನೋ ಒಂದ್ ಕಾರ್ ತಗೊಂಡು ಬೆಂಗಳೂರಲ್ಲಿ ಇದ್ದೀನಿ ಗುರುಗಳು. ನಾನು ಒಂದು 5 ತಿಂಗಳ ನಮ್ ಮಿಸಸ್ ಅವ್ರಿಗೆ ಡೆಲಿವರಿ ಕಳ್ಸಿದ್ನಿ ಗುರುಗಳು, 2ನೇ ಡೆಲಿವರಿಗೆ. ಆ ಟೈಮಲ್ಲಿ ನಾನು ಮತ್ತೆ ನಮ್ಮ ಅವಂಗೆ ಅವ್ರಿಗೆ ಸ್ವಲ್ಪ ಮನೆಗಿನಿ ಎಲ್ಲ ಅವ್ರಿಗೆ ಇದಾಗಿತ್ತು. ಅದ್ರಲ್ಲಿ ಅವ್ರು ಇಬ್ರು ಅಕ್ಕ ತಂಗಿಯರು, ಗಂಡ್ ಮಕ್ಳಿಲ್ಲ ಗುರುಗಳು ಅವ್ರಿಗೆ. ನಮ್ದಿಷ್ಟೆಲ್ಲ ಕಷ್ಟ ಐತಿ ಅಂತ ನಮ್ ಮಿಸಸ್ ಅವ್ರೆಲ್ಲ ಅವ್ರ ಅಪ್ಪ ಅವ್ರ ಮುಂದೆ ನನ್ ಗಂಡ ಇದ್ದಾಗೆಲ್ಲ ನಮ್ಗ ಮದ್ವಿಗಾಲಿ ಮನಿಗಾಲಿ ಇಷ್ಟೆಲ್ಲ ಹೆಲ್ಪ್ ಮಾಡ್ಯಾನ, ಅವನಿಗೂ ಬಾಳ ತ್ರಾಸ ಐತಿ, ಅವ್ರಿಗೆ ಹೆಲ್ಪ್ ಮಾಡ್ರಿ ಅಂತ ಹೇಳಿದ್ರು ಮಿಸಸ್ ಅವ್ರು. ನಮ್ ಮಿಸಸ್ ಅವ್ರ ಅಪ್ಪ ಅವ್ರಿಗೆ ಅವರು ಇಲ್ಲ ನಾವೇನ್ ಮಾಡಕ್ಕಾಗಲ್ಲ, ಈಗೇನ್ ಮಾಡಾಗಿಲ್ಲ, ನಾವು ಮುಂದೆ ನಾವು ಇರೋ ಮಟ್ಟ ಅಂತೂ ಏನು ಮಾಡಂಗಿಲ್ಲ, ನಾವ್ ಇನ್ ಕಾಲಕ್ಕೆ ನಿಮ್ಗೆ ಬರ್ತಲ್ಲ, ನಮ್ಗೇನ್ ಗಂಡ್ ಮಕ್ಳೆಲ್ಲ ಏನಿಲ್ಲ, ನಾವಂತ್ರು ಏನಾದ್ರು ಕಷ್ಟ ಬರೀ ಅದು ನಿಮ್ಗೆ ಬಿಟ್ಟಿದ್ದು ಅಂತ ಆತರ ಹೇಳಿದ್ರು ಗುರುಗಳು ಅವ್ರು. ಅಂದ್ರೆ ಅವ್ರ ಇಬ್ರು ಅಕ್ಕರು, ಇವ್ರ ಅಕ್ಕ ಒಬ್ರು, ನಮ್ ಮಿಸಸ್ ಒಬ್ರು, ಇಬ್ರೇ ಹೆಣ್ಮಕ್ಳು ಇರೋದು ಗುರುಗಳು ಅವ್ರು. ಬಟ್ ಆ ಟೈಮ್ ನಲ್ಲಿ ಅವ್ರು ಹಿರಿಯಾಳೆನು ಅಲ್ಲೇ ಇದಾನೆ ಗುರುಗಳು ಅವ್ರ ಮನೆಯಲ್ಲಿ. ಅವ್ರಿಗೂ ಅವ್ರೇನು ಮನೆಗೆ ಎಲ್ಲ ಒಟ್ಟ ಇಬ್ರು ಸಣ್ಣಾಗೇನೆ ಖರ್ಚೆಲ್ಲ ಹಾಕೊಂಡ್ ಬಂದಿದ್ವಿ ಗುರುಗಳು. ಏನೇ ಖರ್ಚು ಮಾಡ್ತಿದ್ರು, ಮನೆಗ್ ಬಂತು, ಅವ್ರ ಹಾಸ್ಪಿಟ್ಲಿಗೆ ಬಂತು, ಏನೇ ಬಂದ್ರು ನಾವು ಸಮನಾಗಿ ಮಾಡ್ತಿದ್ವಿ ಗುರುಗಳೇ. ನಾನ್ ಬೆಂಗಳೂರಲ್ಲಿ ಓಲಾ ಒಬ್ರು ಓಡಿಸ್ತಿದ್ದೀನಿ ಗುರುಗಳೇ. ನಾನು ಒಂದ್ ಕಾರ್ ತಗೊಂಡ್ ಹೋಗಿದ್ದೆ, ಇವ್ರು ಡೆಲಿವರಿ ಕಳಿಸ್ತಾರೆ ಹೆಣ್ಮಕ್ಳಿಗೆ. ಕಾರ್ ತಗೊಂಡು ಓಡಿಸಿ ನಾನು ಒಂದ್ ಲೋನ್ ಮಾಡಿ ಹೊಸ ಕಾರ್ ತಗೊಂಡ್ ಹೋಗಿದ್ದೆ ಗುರುಗಳು. ಒಂದ್ 4 ತಿಂಗಳ ಓಡಿಸಿದೀನಿ ಅಲ್ಲಿ. ಅದು ನಮ್ ಮಿಸಸ್ ಅವ್ರಿಗೆ ನನ್ಗೆ ಗೊತ್ತಿಲ್ಲರಂಗೆ ನಮ್ ಮಿಸಸ್ ಅಲ್ಲೇ ಇದ್ರು. ನಮ್ಮ ಅವಂಗೆ ಹೇಳಿ ಒಂದು 2 ಲಕ್ಷ ರೂಪಾಯಿ ಅದು ಹೊಲದ ಮೇಲೆ ಲೋನ್ ತಗೊಂಡಿದ್ರು ಗುರುಗಳು ಅವ್ರ. ಆ ಲೋನ್ ತಗೊಂಡಿದ್ರು. ನಾನು ಊರಿಗೆ ದೀಪಾವಳಿಗೆ ಬಂದಿದ್ದೆ ಗುರುಗಳೇ ಮೊನ್ನೆ. ಬಂದ್ಮೇಲೆ ಅದು ಒಂದು ಕಂಪ್ಯೂಟರ್ ಅಂಗಡಿಯಲ್ಲಿ ಉತ್ತರ ತೆಗಿಸಿ ನೋಡಿದೆ ಗುರುಗಳೇ ನಾನು. ಅದು ಹೊಲದ ಮ್ಯಾಗ ಅದು ಲೋನ್ ಅಗ್ರಿಮೆಂಟ್ ಬೋಜ ಇರುತ್ತಲ್ಲ ಗುರುಗಳೇ ಅದು. ಅದು ಬೋಜ ಇತ್ತು. ನಾನಂದೆ ಈ ತರ ಎಲ್ಲ ನನ್ ಕೈಲಿ ದುಡ್ಡು ಹಾಕ್ಸ್ಕೊಂಡು ಈ ತರ ನೀವು ಎಲ್ಲಾ ನಾನ್ ಮನಿಗ್ ಹಾಕಿದೆ, ನನ್ ಇಂಚಿನ ಡೆಲಿವರಿಗೆ ಎಲ್ಲ ನಾನೇ ಖರ್ಚು ಮಾಡಿದೆ, ನಿಮ್ಗೆ 1 ರೂಪಾಯಿ ಕೊಡಂಗಿಲ್ಲ. ಮತ್ ನಮ್ಗೆ ಕಷ್ಟ ಇದ್ದಾಗ 1 ರೂಪಾಯಿ ನೀವು ಕೇಳಿದ್ರೆ ನಾವು ಇರೋ ಮಟ್ಟ ನೀವು 1 ರೂಪಾಯಿ ಕೊಡಂಗಿಲ್ಲ ಅಂದ. ಮತ್ತ ಅವ್ರಿಗೆ ಯಾಕೆ 2 ಲಕ್ಷ ಲೋನ್ ತೆಗಿಸ್ಕೊಟ್ರಿ, ನಮ್ಗೆ ಯಾಕೆ ತೆಗಿಸ್ಕೊಟ್ಟಿಲ್ಲ ಅಂತ ನಾನು ಜಗಳ ಮಾಡಿದ್ನಿ ಗುರುಗಳು ಅವ್ರ ಜೊತೆ. ಮಾಡಿದಕ್ಕೆ ಅಲ್ಲಿ ಊರೊಳಗೆ ಹಿರಿಯರನ್ನು ಕೂಡಿಸಿದ್ವಿ ಗುರುಗಳು, ಒಂದ್ 4 ಜನ ಅಲ್ಲಿ ಓನೇನವ್ರನ್ನ. ಅಲ್ಲಿ ಎರೆದವ್ರು ಅವರು ಬೇದ್ರ. ಮತ್ತ ಅವನು ಇಷ್ಟೆಲ್ಲ ನಿಮ್ಗೆ ಖರ್ಚು ಮಾಡಿದಾನೆ, ಮದ್ವಿಗೆ ಆಯ್ತು ಮನಿಗಾಯ್ತು ಎಲ್ಲ ಹಾಕಿದಾನೆ, ಮತ್ತ ಅವ್ನಿಗೊಬ್ಬನಿಗೆ ಯಾಕೆ ತೆಗಿಸ್ಕೊಟ್ಟಿದ್ರಿ, ಇವ್ನಿಗೆ ಯಾಕೆ ಈ ತರ ಮಾಡಿದ್ರಿ ಅಂತ ಹಿರಿಯರ್ನು ಅವ್ರಿಗೆ ಬೇದ್ರ. ಮತ್ತೆ ನಮ್ಮ ಮಾವ ಗುರುಗಳೇ ಬೇದ್ರಲ್ಲ. ನಾನು ಆಯ್ತು ಬಿಡು ಅಂತ ಹೇಳಿ ಹಿರಿಯರೆಲ್ಲ ಮುಗಿಸಿದ್ರು ಗುರುಗಳೇ ನನ್ ಪ್ರಾಬ್ಲಮ್. ಇವಾಗ ನಮ್ ಮಿಸಸ್ ಅವ್ರನ್ನ ನೋಡ್ಕೊಳಕ್ಕೆ ಈಗ ನಾನು ಅಲ್ಲಿ ಬೆಂಗಳೂರಲ್ಲಿ ಕಾರ್ ಓಡಿಸ್ತಿದ್ನಲ್ಲ, ನನ್ಗ ರೂಮ್ ಗೀಮ್ ಏನು ಇರ್ತಿದ್ದಿಲ್ಲ ಗುರುಗಳೇ. ನಾವು ಅಲ್ಲಿ ಓಲಾ ಓವರ್ ಡ್ಯೂಟಿ ಮಾಡ್ತಿದ್ವಿ, ಏರ್ಪೋರ್ಟ್ ನಲ್ಲಿ ನೈಟ್ ಅಲ್ಲೇ ಮಲಗ್ತಿದ್ವಿ ಗುರುಗಳೇ. ಇವ್ರು ನಮ್ ಮಿಸಸ್ ಅವರು ನನ್ ಪರವಾಗಿ ಅಂದ್ರೆ ಅವ್ರು ಇದ್ದದಂಗೆ ಹೇಳಿದಾರೆ. ಮತ್ತ ಅವ್ರು ನಮ್ಮ ಅಕ್ಕ ಯಾಕೆ ಲೋನ್ ತಕೊಂಡ್ರ ಹೊಲ ಮ್ಯಾಗ, ನನಗ ಎಷ್ಟ್ ಕಷ್ಟ ಐತೆ ಅಂದ್ರೆ ನನ್ ಗಂಡನ್ ನೀವು ಒಟ್ಟು ತೆಗಿಸ್ಕೊಡ್ಲಿಲ್ಲ ಆತರ ಯಾಕಂತ ನನ್ನ ಹೆಂಡತಿ ಕೇಳಿದಕ್ಕೆ ನಾನು ಹಿಂದಿ ಜೊತೆ ಮಾತ್ ಬಿಟ್ಟು ಇವಾಗ ನಾನ್ ಒಂದ್ನೇ ಪಾಪು 3 ವರ್ಷ ಇದ್ದಿದೆ ಗುರುಗಳೇ. 2ನೇ ಪಾಪು ಒಂದ್ 4 ತಿಂಗಳಿದ್ದೆ ಗುರುಗಳೇ. ಆ ಪಾಪನು ಇಲ್ಲ ನಿನ್ ಗಂಡನ ಪರವಾಗಿ ಮಾತಾಡ್ತೀಯ, ನಿನ್ ಗಂಡ ಇದನ್ ಮಾಡು, ಒಟ್ಟು ನಾವು ಗಂಡ ಹೆಂಡತಿ ಚಲೋ ಇರೋದು ಅವ್ರಿಗೆ ಸರಿ ಕಾಣಿಸಂಗಿಲ್ಲ. ಇವ್ರು ನಮ್ ಮಿಸಸ್ ಅವರು ನಮ್ಮನ್ ಬಿಟ್ಟು ಒಂದಿನಾನು ಇರಂಗಿಲ್ರಿ. ಅಂತ ಕಷ್ಟ ಇದ್ರು ಇರ್ಲಿ, ನಮ್ ಕಷ್ಟ ಐತಿ, ನಾವ್ ಏನೋ ಮಾಡ್ಕೊಂಡಿವಿ, ಒಂದ್ ದುಡುಕಿ ನಾವು ಇರ್ಲಿ ಅಂತ ದುಡಿಯಾಕಂತ ಬೆಂಗಳೂರಿಗೆ ಹೋದ್ರಿ. ಇವ್ರು ನಮ್ಗ್ ಗೊತ್ತಿಲ್ಲ ಹಿಂಗ ಲೋನ್ ತಕೊಂಡ್ಬಿಟ್ಟಿದ್ರು ಗುರುಗಳು ಅವ್ರು. ನಮ್ ಮಿಸಸ್ ಅವರು ಅದನ್ನ ಕೇಳಿದಕ್ಕೆ ನಮ್ ಮಿಸಸ್ ಅವ್ರಿಗೆ ತಿರ್ಗಾ ಮಾತಾಡಿದೆ. ಈಗ ನಮ್ ಮಿಸಸ್ ಅವ್ರಿಗೆ ಒಂದ್ ಫೋನ್ ಹಚ್ಚಲ್ಲ, ಒಂದ್ ಏನೂ ಇಲ್ಲ. ನಮ್ ಮಿಸಸ್ ಅವ್ರ ಜೊತೆ ಇದನ್ ಮಾಡ್ತಾ ಇದಾರೆ ಅವರು ಈ ತರ ನಂಬಿಸಿ ಅವರು ಈ ತರ ಮಾಡಿದ್ರು ಗುರುಗಳು. ಬಟ್ ಲೋನ್ ತಗೊಂಡಿರೋದು ನಿಮ್ಮ ಆಸ್ತಿಲೋ ಅವರ ಆಸ್ತಿಲೋ? ಅವ್ರ ಆಸ್ತಿಲಿ ಗುರುಗಳೇ. ಅವ್ರ ಆಸ್ತಿಲಿ ಅಂದ್ರೆ ಅವ್ರ ಅಕ್ಕನಿಗೆ ತೆಗಿಸ್ಕೊಟ್ಟಿದ್ದಾರೆ ಗುರುಗಳು ಅವ್ರು. ಯಾರು ಇನ್ನೊಬ್ಬ ಇವ್ರು ನಮ್ ಮಿಸಸ್ ಅವ್ರ ಅಕ್ಕ ಅದಾರಲ್ಲ, ಅವ್ರಿಗೆ ತೆಗಿಸ್ಕೊಟ್ಟಿದ್ದಾರೆ. ಅವನು ಅಂದ್ರೆ ಇಬ್ರೇ ಹೆಣ್ಮಕ್ಳು ಇರೋದು ಗುರುಗಳೇ. ಆಯ್ತಪ್ಪ, ಅದು ಅವ್ರ ಆಸ್ತಿಲಿ ಅವ್ರು ಯಾರಿಗ್ ಕೊಡ್ಲಿ ಬಿಡು, ನಿನ್ಗೆ ಯಾಕೆ? ಅಂದ್ರೆ ಮತ್ ಖರ್ಚು ಮಾಡೋ ಮುಂದಾಗೆ ಇಬ್ರು ಕೈಲಿನೂ ಸೇರಿಸಿ ಹಾಕೊಂಡಿದ್ದಾರೆ. ಮತ್ ಖರ್ಚು ಮಾಡೋ ಮುಂದಾಗ ಗುರುಗಳೇ ಅವ್ರ ಮನೆ ಬಿದ್ದಿತ್ತು ಗುರುಗಳೇ. ಮನೆ ಬಿದ್ದಿತ್ತಲ್ಲ, ಮನೆ ಬಿದ್ದ ಟೈಮ್ನಾಗ ಮತ್ ನಾನು ಎಲ್ಲ ಅಮೌಂಟ್ ನನ್ ಕಷ್ಟ ಇದ್ರು ನಾನು ಮನೆಗೆಲ್ಲ ಅವ್ರಿಗೆ ಅಮೌಂಟ್ ಹಾಕಿದೀನಿ ಗುರುಗಳೇ. ಮತ್ತೆ ಅವಾಗ ಹಿರಿಯರ್ ಕಷ್ಟದೊಳಗಿದ್ದಾಗ ನನ್ ಕಡೆ ಅಮೌಂಟ್ ಕೇಳಿ ಎಲ್ಲಾ ಹಾಕ್ಸ್ಕೊಂಡು ಮತ್ ನಮ್ಗೆ ಗೊತ್ತಿಲ್ಲ ರಂಗಿ ಈ ತರ ಅಮೌಂಟ್ ಅವ್ರಿಗೆ ಒಬ್ಬರಿಗೊಂದು ಮಾಡ್ಬಾರ್ದಂತ ಹೇಳಿದ್ದೆ ಗುರುಗಳೇ ಅವ್ರಿಗೆ. ಮಕ್ಕಳು ಇಬ್ರು ಅಲ್ಲ ಒಂದೇ ಸಮನಾಗಿರ್ಬೇಕು ಮಕ್ಕಳಿಗೆ. ನಾನು ಅವ್ರಿಗೆ
ಅವ್ರಿಗೆ ಹಾಸ್ಪಿಟ್ಲಿಗೆ, ಅವ್ರ ಮನಿಗೆ, ಮದುವೆಗೆ ಎಲ್ಲಾದು ನಂದು ಏನ್ ಬಂದ್ರು ನಾನೇ ಎಲ್ಲ ನೋಡ್ಕೊಂಡಿದ್ದೀನಿ ಗುರುಗಳೇ. ಅವ್ರ ಮನಿ ಸತ್ಯಾಗ ನಾನು ಮನಿ ಖರ್ಚು ಕೊಡ್ಬೇಕಾದ್ರೆ ಅವಾಗ ಅವ್ರ ಅಕ್ಕನ ಗಂಡ ನಾನು ಸೇರಿಸಿ ಇಬ್ರು ಸೇರಿಸಿ ಮನಿ ಕಟ್ಸಿದ್ವಿ ಗುರುಗಳೇ. ಖರ್ಚು ಮಾಡ್ಬೇಕಾದ್ರೆ ನನ್ನ ಕೈಲಿನೂ ಅರ್ಧ ಖರ್ಚು ಹಾಕ್ಸ್ಕೊಂಡು ಇವಾಗ ಏನೋ ಹಂಗಚಾರ ಪ್ರಾಬ್ಲಮ್ ಬಂದಿದೆ ಅಂತ ನಮಗ್ ಗೊತ್ತಿಲ್ಲದಂಗೆ ಅವ್ರು ತಗಸ್ಕೊಂಡ್ಬಿಟ್ಟಿದ್ರು ಗುರುಗಳೇ. ನಮ್ಮ ಮತ್ತೆ ನಮ್ಮ ತಗಸ್ಕೊಂಡ್ ತಿಂದಿದ್ರೆ ಪರವಾಗಿಲ್ಲ ನಮ್ ಗುರುಗಳೇ. ನನಗೆ ಅವ್ರ ಆಸ್ತಿ ಅವ್ರು ಏನಾದ್ರು ಪಾಪ ಅವ್ರು ಇನ್ನೂ ಪೂರ ಎಲ್ಲ ಮಾರ್ಕೊಂಡ್ ತಿನ್ಲಿ, ನನಗೇನ್ ಬೇಜಾರಿಲ್ಲ ಗುರುಗಳೇ. ಇವಾಗ ಅವ್ರ ಅಕ್ಕನ ತೆಗಿಸ್ಕೊಟ್ಟು ನಮ್ಗ್ ತೆಗಿಸ್ಕೊಡ್ಲಿಕ್ಕೆ ಅನ್ನೋ ಒಂಥರ ಬೇಜಾರಾಗತ್ತಲ್ಲ ಗುರುಗಳೇ. ಅದನ್ನೇ ನಾನು ಹೆಂಡತಿ ಅವ್ರಿಗೆ ಕ್ವಶನ್ ಮಾಡಿದಕ್ಕೆ ಈಗ ನಾನು ಹೆಂಡತಿ ಜೊತೆನೂ ಮಾತಾಡ್ತಾ ಇಲ್ಲ ಅವ್ರ. ಆಗ್ಲಪ್ಪ ಆಯ್ತು. ಬಟ್ ಇಲ್ಲಿ ಅತ್ತೆ ಮಾವನಿಗೆ ನಿಮ್ಮ ದಂಪತಿಗಳ ಕುರಿತು ಅಷ್ಟೇನು ಒಲವಿಲ್ಲ, ಅಥವಾ ಅಷ್ಟೇನು ಪ್ರೀತಿ ಇಲ್ಲ. ಈಗ ನಿಮ್ಮ ಕಣ್ಣಿಗೆ ಅನ್ಸೋದೇನು, ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ, ಇಬ್ರು ಅಳಿಯಂದರಿಗೂ ಒಂದೇ ರೀತಿ ನಡೆಸ್ಕೊಳ್ಬೇಕು ಅಥವಾ ಇಬ್ರು ಮಗಳಿಗೂ ಒಂದೇ ರೀತಿ ನಡೆಸ್ಕೊಳ್ಬೇಕು ಅಂತ ನಿಮ್ಮ ಇಚ್ಛೆ. ಯಾಕಂದ್ರೆ ನೀವು ಅವ್ರ ಕಷ್ಟ ಕಾಲದಲ್ಲಿ ನೆರವಾಗಿದ್ದೀರಾ ಅಂತ. ನೋಡಪ್ಪ, ಈಗ ಅವ್ರ ಬಾಯಿಂದ ಯಾವಾಗ ನೋಡಪ್ಪ ನಾವು ಬದುಕಿರೋವರೆಗೂ ನಿಮ್ಗೆ ನಾವೇನೂ ಕೊಡಲ್ಲ ಅಂದ್ರೆ ಆ ಮಾತು ಯಾವಾಗ ಬಂತೋ ಸ್ವಲ್ಪ ಸ್ವಾಭಿಮಾನ ಇಟ್ಕೊಂಬಿಡಿ. ಆಯ್ತು, ಈಗ ತೊಂದರೆ ಇಲ್ಲ, ಬರೋದು ಬಂದಿದೆ, ಅವ್ರು ಕೊಡ್ಲಿಲ್ಲ ಅಥವಾ ಅವ್ರು ಉಪಕಾರ ಮಾಡ್ಲಿಲ್ಲ ಅಂತ ಏನ್ ನೀವು ಸಾಯಲ್ಲ, ನಿಮ್ ಬದುಕು ನಡೆಸ್ತೀರ. ಯಾರು ಕೊಟ್ಟರು ಕೊಡದೆ ಹೋದ್ರು ಗಂಡ ಹೆಂಡತಿ ನಡುವೆ ನಿಮ್ಗೆ ಒಪ್ಪಂದ ಅಥವಾ ಒಗ್ಗಟ್ಟಿದೆ. ನಿಮ್ಮನ್ನು ಬಿಟ್ಟು ಅವರಿರಲ್ಲ, ಅವ್ರನ್ನ ಬಿಟ್ಟು ನೀವಿರಲ್ಲ. ಈ ಬಂಧನ ಅಥವಾ ಈ ಕಾರಣದಿಂದಲೇ ದಾಂಪತ್ಯಗಳು ಜಗತ್ತಿನ ಅತ್ಯಂತ ಸುಂದರವಾದ ಸಂಬಂಧ, ಗಂಡ ಹೆಂಡತಿ ಸಂಬಂಧ. ಈಗ ಒಂದ್ ವೇಳೆ ಅವ್ರ ಅಪ್ಪ ಅಮ್ಮನಂತೆ ನಿಮ್ಮ ಹೆಂಡತಿನೂ ನಡ್ಕೊಳಕ್ ಶುರು ಮಾಡಿದ್ರೆ ಏನಾಗ್ತಿತ್ತು ನಿಮ್ ಕತೆ? ಅದೇ ಹೇಳ್ತಾ ಇದ್ದೀನಿ, ನಮ್ಮ ಅಪ್ಪ ಅಮ್ಮ ಹೇಳ್ದಂಗೆ ನಾನು ಕೇಳೋದು ಅಂತ ಅಂದ್ಬಿಟ್ಟಿದ್ರೆ ಏನು ಕತೆ? ಹಾಗಾಗಿ ಇಲ್ಲಿ ನಿಮಗೆ ಸಿಕ್ಕಿರೋ ಅತಿ ದೊಡ್ಡ ಆಸ್ತಿ ಅಂದ್ರೆ ಹೊಂದ್ಕೊಂಡು ನಡೆಯೋ ಹೆಂಡತಿ. ನನ್ ಹೆಂಡತಿ ನನ್ ಕಷ್ಟ ಎಲ್ಲ ಗೊತ್ತಿದ್ದು ಗುರುಗಳೇ. ಅದನ್ನೇ ನನ್ ಗಂಡಗೆ ಇಷ್ಟೆಲ್ಲ ಕಷ್ಟ ಇತ್ತು, ಅವ್ನ ಕೈಲಿ ಬೇಕಾದಾಗೆಲ್ಲ ಹಾಕ್ಸ್ಕೊಂಡ್ರಿ. ಮತ್ ಅವ್ರಿಗೆ ಯಾಕೆ ತೆಗಿಸ್ಕೊಟ್ರಿ, ನಮ್ಗೆ ಯಾಕೆ ನೀವು ತೆಗಿಸ್ಕೊಡ್ಲಿಲ್ಲ ಲೋನ್, ನಮ್ಗೂ ಯಾಕೆ ನೀವು ಹೆಲ್ಪ್ ಮಾಡ್ಲಿಲ್ಲ ಅಂತ ಅವ್ರ ಅಪ್ಪ ಅವ್ರ ಅವ್ನ ಜೊತೆ ಮಾತಾಡಿದಕ್ಕೆ ಈಗ ಅವ್ರ ಅಪ್ಪ ಅವ್ರ ಅಮ್ಮ ಸತ್ಯಕ್ಕೆ ಇವ್ರ ಜೊತೆ ಮಾತಾಡ್ಬಿಟ್ಟಿದ್ದಾರೆ ಗುರುಗಳೇ. ತೊಂದ್ರೆ ಇಲ್ಲಪ್ಪ, ಎಲ್ಲ ನೋಡಪ್ಪ ಕಾಲಕ್ರಮೇಣ ಸರಿ ಹೋಗುತ್ತವೆ. ಆದ್ರೆ ಈ ಸಮಯದಲ್ಲಿ ಏನನ್ಸ್ಬಿಡುತ್ತೆ, ನಮ್ ಕಷ್ಟಕ್ಕೆ ಅವ್ರ ಆಗ್ಲಿಲ್ಲ, ಮೋಸ ಮಾಡ್ಬಿಟ್ರು, ನಾನು ಅವ್ರಿಗೆ ಎಷ್ಟೆಲ್ಲ ಮಾಡಿದೆ, ನಾನು ಅವ್ರಿಗೆ ಉಪಕಾರ ಇವಾಗ ಕಾರ್ ತಗೊಂಡಿದ್ದೆ ಗುರುಗಳು. ಎಷ್ಟು 1.5 ಲಕ್ಷ ಡೌನ್ ಪೇಮೆಂಟ್ ಮಾಡಿ 7 ಲಕ್ಷ ಲೋನ್ ಮಾಡಿ ಕಾರ್ ತಗೊಂಡಿದ್ದೀನಿ ಗುರುಗಳು. ನಾನು ಹೇಳಿದೆ, ನಮ್ಮ ಮಿಸಸ್ ಅವ್ರನ್ನ ಡೆಲಿವರಿ ಬಿಡ್ಬೇಕಾದ್ರೆ ಡೆಲಿವರಿ ಖರ್ಚು ತಿಂಗಳ ಮನಿಗ್ ಬರ್ತೀನಿ ಗುರುಗಳೇ. 1 ತಿಂಗಳಿಗೆ ಒಂದ್ಸಲ ಬರ್ತೀನಿ ಗುರುಗಳು ಬೆಂಗಳೂರಾಗಿದ್ದ ಊರಿಗೆ. ಬಂದ್ ಟೈಮ್ನಾಗೆಲ್ಲ ಮನಿಗೆಲ್ಲ ರೇಷನ್ ಮಾಡಿ ನಮ್ಮ ಅಚ್ಚ ಕೈಯಾಗ 1,000-2,000 ರೂಪಾಯಿ ಕೊಟ್ಟು ಹಂಗೇನಾದ್ರು ದುಡ್ಡು ಬೇಕಾದ್ರೆ ದವಾಖಾನಿಗೆ ಆತು, ನಿಮ್ಗೆ ಆತು, ನಮ್ ಮಿಸಸ್ಗೆ ಮಕ್ಕಳಿಗೆ ಏನಾದ್ರು ಇದ್ರೆ ಕೊಡೋ ನಮ್ಮ ಅತ್ತಿಗೆಲ್ಲ ಹೇಳ್ಕೊಂಡು ನಿಮ್ ದುಡ್ಡು ಗಿಡ್ಡು ಏನಾದ್ರು ಬೇಕಾದ್ರೆ ನಾನು ದುಡ್ಡು ಎಲ್ಲ ನಿಮ್ಗೆ ಫೋನ್ ಪೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ ಗುರುಗಳೇ ಅವ್ರಿಗೆ. ನನ್ ಜೊತೆ ಚೆನ್ನಾಗಿ ಮಾತಾಡ್ಕೊಂತ ಅನ್ಕೊಂತನ ಇದ್ರು. ನನ್ಗೇನು ಅನಿಸ್ತೈತಿ ಗುರುಗಳೇ, ಅಲ್ಲಿ ಡೈಲಿ 1,000-2,500 ರೂಪಾಯಿ ಉಳಿಸ್ತೀನಿ ಗುರುಗಳು. ನಾನು ಎಲ್ಲ ಗಾಡಿ ನನ್ ಖರ್ಚು ತೆಗೆದು ಎಲ್ಲ ತೆಗೆದು ಅಂದ್ರೆ ಗುರುಗಳು ತಿಂಗಳಿಗೆ 50,000-60,000 ರೂಪಾಯಿ ದುಡ್ತಿದ್ದೆ. ನಾನು ಒಂದ್ 2 ವರ್ಷ ದುಡಿದು ನಮ್ದೆಲ್ಲ ಸ್ವಲ್ಪ ಸಾಲಾಗಿಲ್ಲ ಎಲ್ಲ ಹರ್ಕೊಂಡು ನಾನು ಊರಿಗೆ ಬಂದ್ ಆಯ್ತು ಅಂತಂದು ಇವ್ರು ನಮ್ ಕಾರ್ ತಗೊಂಡಿದ್ರು ದಿಢೀರ್ ಅಂತಂದು. ಇವಾಗ ಅದು ಲೋನ್ ತಗೊಂಡಿದ್ ಗೊತ್ತಾಗಿದ್ದಕ್ಕೆ ನಾನು ಕೇಳಿದ್ದಕ್ಕೆ ಇವಾಗ ನಾನು ಹೆಂಡತಿಗೂ ಮಾತಾಡ್ಸಲಾರ ಗುರುಗಳವ್ರು ಒಮ್ಮೆ ನಮ್ಮಕ್ಕೆ ಇಲ್ಲ, ನಿನ್ ಗಂಡನ ಜೊತೆನೆ ನೀರು ನಮ್ಮ ಮನೆ ಒಳಗೆ ಇರಬಾರ್ದು ಅಂತ ಆಕಿಗೂ ಇದನ್ನ ಮಾಡಿದ್ರು ಗುರುಗಳು, ವಾದ ಮಾಡಿದ್ರು. ಇವಾಗ ಗುರುಗಳೇ ನನ್ ಹೆಂಡತಿ ಮಕ್ಕಳನ್ನ ಅಲ್ಲಿ ಬೆಂಗಳೂರಿಗೆ ಕರ್ಕೊಂಡ್ ಬಂದ್ರೆ ನಾವು ರೂಮ್ ಮಾಡ್ಬೇಕಂದ್ರೆ ಅಲ್ಲಿ ಡೈಲಿ ಮನಿಗೂ ಬರಕಾಗಲ್ಲ ಗುರುಗಳೇ. ನಾವು ಎಲ್ಲಿ ಡ್ಯೂಟಿ ಬೀಳುತ್ತೆ ಅಲ್ಲಿ ಅಂದ್ರೆ ಓಲೋವರ್ ಡ್ಯೂಟಿ ಮಾಡ್ತೀವಿ ಗುರುಗಳು. ನಾವು ಅಲ್ಲಿ ನಾವು ಎಲ್ರ ನೈಟ್ ರಾತ್ರಿ ಆಗತ್ತೆ ಅಲ್ಲೇ ಗಾಡಿಯಲ್ಲಿ ಮಲ್ಕೊಂತಿದ್ವಿ. ಬೆಳಿಗ್ಗೆ ಎಲ್ಲಿ ಪಬ್ಲಿಕ್ ಟಾಯ್ಲೆಟ್ ಬಾತ್ರೂಮ್ ಇರ್ತಿದ್ವು ಅಲ್ಲೇ ನಾವು ಬ್ರಷ್ ಮಾಡಿ ಅಲ್ಲೇ ಸ್ನಾನ ಮಾಡ್ಕೊಂಡು ಮತ್ತೆ ಅಲ್ಲಿಂದ ಗಾಡಿ ಡ್ಯೂಟಿ ಸ್ಟಾರ್ಟ್ ಮಾಡ್ತಿದ್ವಿ ಗುರುಗಳೇ. ಅಂತ ಟೈಮ್ನಲ್ಲಿ ಮಕ್ಕಳು ಎಲ್ಲ ಸಣ್ಣವ್ರು ಇದ್ರಲ್ಲ, ಇವ್ರನ್ನ ಕರ್ಕೊಂಡು ಅಲ್ಲಿ ಬೆಂಗಳೂರಲ್ಲಿ ಇವಾಗ ಹಳ್ಳಿ ಒಳಗೆ ಏನಾರ ಆದ್ರೆ ಸ್ವಲ್ಪ ಒಬ್ರಿಗೊಬ್ರು ಇದನ್ನ ಮಾಡ್ತಾರ ಗುರುಗಳೇ. ಅಲ್ಲಿ ಬೆಂಗಳೂರು ಒಳಗೆ ಅಲ್ಲಿ ಕರ್ಕೊಂಡ್ಬಾರ್ದು ಪಾಪ ಸಣ್ಣ ಮಕ್ಕಳೆಲ್ಲ ಕಟ್ಕೊಂಡ್ ಅಂತಂದು ಮತ್ತೆ ಇವಾಗ ನಾನು ಹೆಂಡತಿ ಇಲ್ಲ ನಾವು ಹೆಂಗಾರ ಯಾಕಿರ್ಲಿ ಅವ್ರ ಜೊತೆ ಬೇಡ ನನ್ ಜೊತೆ ಒಟ್ಟ ಅವ್ರು ಸರಿಯಾಗಿ ಮಾತಾಡೋರು ಅಂದಿದ್ದು ಗುರುಗಳೇ. ಮತ್ತ ಅವ್ರ ಸಂಬಂಧನ ಈಗ ನಮ್ ಮಕ್ಕಳು ಇವ್ನ ಬಿಟ್ಕೊಟ್ಟು ಹೋಗ್ಬಾರ್ದು ಅಂತ ಅಂದ್ ಗುರುಗಳೇ. ಮತ್ತ ಕಾರ್ನು 1 ಲಕ್ಷ ರೂಪಾಯಿ ಲಾಸ್ ಮಾಡ್ಕೊಂಡು ಮಾರೇನಿ ಗುರುಗಳು. ಇಲ್ಲೇ ಊರಲ್ಲಿ ಇದೀನಿ ಗುರುಗಳು. ಇವಾಗ ಇಲ್ಲೇ ಊರಲ್ಲಿ ಇದ್ಕೊಂಡು ನಾನು ಸ್ವಲ್ಪ ಅಲ್ಲಿ ಹೋಟೆಲ್ನಾಗ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಕಲ್ತಿದ್ದೀನಿ ಗುರುಗಳೇ. ರೈಸ್ ಅದು ಇದು ಮಾಡಕ್ಕೆ ನಾನ್ ವೆಜ್ ಸ್ವಲ್ಪ ಮಾಡ್ತೀನಿ ಗುರುಗಳು ನಾನು. ಅದನ್ನ ಮಾಡ್ಕೊಂಡು ಇವಾಗ ಇಲ್ಲೇ ಮತ್ತ ಊರ್ ಪಕ್ಕ 1 ಕಿಲೋಮೀಟರ್ ಅಂದ್ರೆ ನಮ್ದು ಬದಾಮಿಲಿದ್ದ 8 ಕಿಲೋಮೀಟರ್ ಹಳ್ಳಿ ಗುರುಗಳೇ. ಅದೇ ಹಳ್ಳಿಲಿ ಒಂದ್ ಡಾಬಾ ಮಾಡ್ಕೊಂಡಿದೀನಿ ಗುರುಗಳೇ. ಈಗ ಅದೆಲ್ಲ ನೀವೇ ನೋಡ್ಕೊಳ್ತಿದ್ದೀರಾ? ನಾನೇ ನೋಡ್ಕೊಂತಿದ್ದೀನಿ ಗುರುಗಳೇ.
ಆಯ್ತಪ್ಪ. ಈಗ ನಾನು ಈ ವಿಚಾರದಲ್ಲಿ ಹೇಳೋದು, ಈಗ ನಿಮ್ಮ ಹೆಂಡತಿಯನ್ನು ಕೂಡ ಅದರಿಂದ ದೂರ ಇಟ್ಟಿದ್ದಾರೆ ಅಥವಾ ನಿಮ್ಮ ಪರ ನ್ಯಾಯ ಕೇಳಿದ್ದಕ್ಕೆ ಅವರನ್ನು ದೂರ ಇಟ್ಟಿದ್ದಾರೆ ನೋಡಯ್ಯ. ಈಗ ಒಂದೇ ಮಾತಲ್ಲಿ ಹೇಳೋದು, ಇವೆಲ್ಲ ಹೀಗೆ ಮುಂದುವರಿಯಲ್ಲ. ಯಾರ್ಯಾರು ಹೇಗೆ ಹೇಗೆ ಅಂತ ಪರಿಚಯ ಮಾಡಿಕೊಡ್ಲಿಕ್ಕೆ ಈ ಸಂದರ್ಭಗಳು ಒದಗಿ ಬರ್ತಾವೆ. ಕಷ್ಟಗಳು ಶಾಶ್ವತ ಅಲ್ಲ. ಆದರೆ ಈ ಸಮಯದಲ್ಲಿ ಯಾರನ್ನೂ ಅಳಿಯೋಕೆ ಹೋಗಬೇಡ. ಏನಪ್ಪ, ಎಲ್ಲರೂ 4 ದಿನ ಇದ್ದು ಹೋಗ್ಲಿಕ್ಕೆ ಬಂದಿರೋದು. ಯಾಕೋ ನಿಮ್ಗೆ ಆಗ ಬರ್ತಿಲ್ವಾ, ದೂರ ಇರಿ, ಏನು ತೊಂದರೆ ಇಲ್ಲ. ಹೇಳೋದು ಕೇಳಿಸ್ಕೊಳ. ನೀನು 50 ಸತಿ ಹೇಳಬಾರ್ದು. ನಾನು ಹೇಳೋದು ಕೇಳಿಸ್ಕೊ. ಅದಾಲೆ ಕೇಳಾಯ್ತು. ನಾನು ನಿನ್ನ ಹೆಂಡತಿಯನ್ನು ದೂರ ಇಟ್ಟಿರೋದನ್ನ ನೀನು 50 ಸತಿ ಹೇಳಿದೆ ಅಲೆಯ. ಅವ್ರ ಮನಸ್ಥಿತಿಗಳೇ ಭ್ರಷ್ಟವಾಗಿ ಹೋಗಿರ್ಬೇಕಾದ್ರೆ ಅಂಡ್ ಅವ್ರ ತಲೆಯಲ್ಲಿ ನಿಮ್ಮ ಬಗ್ಗೆ ತುಂಬ ಭಿನ್ನಾಭಿಪ್ರಾಯ ಅಥವಾ ದ್ವೇಷ ಇರೋ ಸಮಯದಲ್ಲಿ ಅವರಿಂದ ಆ ಮಟ್ಟಿನ ಅತಿಥಿ ಸತ್ಕಾರವನ್ನು ನೀವು ನಿರೀಕ್ಷೆ ಮಾಡ್ಲಿಕ್ಕಾಗಲ್ಲ. ಯಾಕೆ, ಈಗ ಆಲ್ರೆಡಿ ಏನೇನೋ ಮಾತಾಡಿ ಅದು ಗಬ್ಬೆಬ್ಬರಿಸ್ಕೊಂಡ್ಬಿಟ್ಟಿದ್ದೀರಾ, ಮತ್ತು ಅದು ಸರಿ ಹೋಗಲ್ಲ ಅಥವಾ ಈಗಲೇ ಹೋಗಲ್ಲ ಅದು. ಈಗೇನು ಮಾಡ್ತೀರಾ? ಆಯಿತು, ಬೆಂಗಳೂರು ಬಿಟ್ಟು ಊರು ಸೇರ್ಕೊಂಡಿದ್ದೀರಾ, ಅಲ್ಲೇನೋ ಒಂದು ಸ್ವಂತ ಮಾಡ್ತಿದ್ದೀರಾ. ಹಠಾಚಲದಿಂದ ಯಾರಿಂದಲೂ ಯಾವ ಪ್ರೀತಿ ಯಾವ ಅನುಕಂಪ ಯಾವುದು ಬೇಡ. ನೀವು ಗಂಡ ಹೆಂಡತಿ ಚೆನ್ನಾಗಿದ್ದು ಏನೋ ಹೋಟ್ಲು ಮಾಡ್ಕೊಂಡಿದ್ದೀರಿ, ಸ್ನೇಹಿತರು ಮೋಸ ಮಾಡಿ ಹೋದ ಮೇಲೂ ಕೂಡ ಈಗೇನು ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಅದರಲ್ಲಿ ನಿಮ್ಮ ಯಶಸ್ಸಿದೆ, ಅದರಲ್ಲಿ ನಿಮ್ಗೆ ಒಳ್ಳೇದಾಗುತ್ತೆ, ಆಗಲಿ. ಆದರೆ ಅತ್ತೆ ಮಾವ ಅಥವಾ ಅಲ್ಲಿನ ಆಸ್ತಿ ಯಾವುದಕ್ಕೂ ಕೂಡ ಅವ್ರು ಬದುಕಿರೋವರೆಗೂ ಕೈ ಹಾಕಬೇಡಿ, ಆ ಕಡೆಗೆ ತಲೆನೇ ಹಾಕಬೇಡಿ. ಪರವಾಗಿಲ್ಲ, ಅಂದರೆ ಅವ್ರನ್ನ ದ್ವೇಷ ಮಾಡಿ ಅಂತ ಹೇಳ್ಕೊಡ್ತಾ ಇಲ್ಲ, ಆದರೆ ಅವರಿಂದ ದೂರ ಇದ್ದು ಅಥವಾ ಅವರು ನಿಮ್ಮನ್ನು ದೂರ ಇಟ್ಟಿರುವ ಈ ಪರಿಸ್ಥಿತಿ ಇದೆಯಲ್ಲ, ಇದು ನಿಮ್ಮ ಬದುಕಲ್ಲಿ ನಾಳೆ ನೀವು ಹೇಗಿರಬೇಕು ಅನ್ನೋದನ್ನು ನಿರ್ಧಾರ ಮಾಡುತ್ತೆ. ಕೊರಕೊಂಡು ಕೂತ್ಕೊಂಡ್ರೆ ನಾಶವಾಗ್ತೀರಾ, ಇಲ್ಲ ಅವರೆಲ್ಲ ಹಂಗೆ ಮಾಡಿದ್ರಲ್ವನೇ, ಬಿಡು ನಮ್ಮ ಕೈಲಾದಷ್ಟು ನಾವು ಮಾಡ್ಕೊಂಡು ಹೋಗೋಣ, ಏನು ಭಗವಂತ ಇಂಥ ಕಷ್ಟನೇ ಜೀವನ ಪೂರ್ತಿ ಕೊಡಲ್ಲ. ಈಗ ನಾವು ಇವರನ್ನು ಜರಿತಾ ಕೂತ್ಕೊಂಡ್ರೆ, ಬೈತಾ ಕೊರಗ್ತಾ ಕೂತ್ಕೊಂಡ್ರೆ ನಾವು ಹಿಂಗೆ ಕೂತ್ಕೊಳ್ಳೋದೆ. ಈಗ ಎಂತೆಂಥವರು ಹೆಂಗೆಂಗೋ ಬದುಕ್ತಾವ್ರೆ. ನನ್ನ ಕೈಲಿ ಕಸಬಿದೆ, ಆಯಿತಾ, ಬೆಂಗಳೂರಲ್ಲಿ ಹೋಗೋಣ, ಇಲ್ಲ ಒಂದು ಬಾಡಿಗೆ ಮನೆ ಮಾಡ್ಕೊಳ್ಳೋಣ, ನಾನು ಕ್ಯಾಬ್ ಓಡಿಸ್ತೀನಿ, ಇಲ್ಲ ಅದು ಆಗಲ್ವಾ, ಈ ಊರಿಗೆ ಬಂದುಬಿಟ್ಟಿದ್ದೀವಿ, ಇಲ್ಲೇ ಆ ಹೋಟ್ಲು ಮಾಡೋಣ, ಇಬ್ಬರೂ ಸೇರಿ ದುಡಿಯೋಣ. ಯಾಕಂದರೆ ಈ ಸಮಯದಲ್ಲಿ ನಿಮ್ಮಿಬ್ಬರನ್ನೇ ಯಾಕೋ ಒಂಟಿ ಮಾಡಿ ಅಥವಾ ನೀವೇ ಯಾಕೋ ಏಕಾಂಗಿ ಆಗ್ಬಿಟ್ಟಿದ್ದೀರಾ ಅಂದ್ರೆ ಇದಕ್ಕೂ ಒಂದೇನೋ ಕಾರಣ ಇರುತ್ತೆ. ಯಾಕೆ, ಇಲ್ಲಿ ನಿಮ್ಮಿಬ್ಬರ ನಡುವಿನ ಹೊಂದಾಣಿಕೆ, ನಿಮ್ಮಿಬ್ಬರ ನಡುವೆ ಇರತಕ್ಕಂತಹ ಬಾಂಧವ್ಯ, ನೀವು ಮಾಡೋ ಪ್ರತಿ ವ್ಯವಹಾರ ಅಥವಾ ಏನೇ ಇದ್ರೂ ಕೂಡ ನಿಮ್ಮ ಹೊಂದಾಣಿಕೆಯನ್ನು ಇನ್ನಷ್ಟು ಗಟ್ಟಿ ಮಾಡಲಿಕ್ಕೆ ಎಲ್ಲರೂ ದೂರ ಆಗಿ ನಿಮ್ಮಿಬ್ಬರನ್ನೇ ಬಿಟ್ಟಿದ್ದಾನೆ. ಇಲ್ಲಿ ನೀವು ಹಠಾಚಲದಿಂದ ಇದ್ದರೆ ಎಲ್ರಿಗೂ ಮಾದರಿ ಆಗ್ತೀರಾ. ಇಲ್ಲ ನೀವು ಅವ್ರನ್ನ ಬೈಕೊಂಡು ಕೂತ್ಕೊಂಡ್ರೆ, ನೋಡಪ್ಪ ನಿಮ್ಮ ಹೆಂಡತಿಗೆ ನೀನು ಮಾಡಿದ್ದೀಯಾ, ಬಾಣಿತಂದಾಗ ಏನೋ ಮಾಡಿದೆ, ಮನೆಗೆ ತಂದು ಕೊಟ್ಟೆ, ಅದು ಏನು ಮಾಡ್ದಲ್ಲಪ್ಪ, ನಿನ್ನ ಹೆಂಡತಿಗೆ ತಾನೇ ಮಾಡಿದ್ದೀನಿ ನೀನು. ಅದನ್ನು ಮೀರಿ ಹೌದಪ್ಪ ಆ ಹೆಂಡತಿಗೆ ಕೊಟ್ಟಿದ್ರಲ್ಲಿ ಹೆಂಡತಿ ಮಾತ್ರ ತಿನ್ಲ, ಅತ್ತೆ ಮಾವನು ತಿಂದ್ರಲ್ವ ಅಂತ ಹೇಳ್ಬೋದು. ಆದರೆ ಸಮಾಧಾನ ಮಾಡಿಕೊಂಡು ನನಗೆ ನಾನು ಬುದ್ಧಿ ಹೇಳಿಕೊಂಡು ನಾನಿರಬೇಕು ಅಂದರೆ ನಾನೇನು ಅಂದ್ಕೊಳ್ಬೇಕು, ಆಯಿತು ಬಿಡಪ್ಪ, ನನ್ನ ಹೆಂಡತಿಗೆ ತಾನೇ ನಾನು ಮಾಡಿದೆ, ತೊಂದರೆ ಇಲ್ಲ, ಹೇಗೋ ಅಲ್ಲಿಂದ ಬಂದಿದ್ದೀವಿ. ಈಗ ಅಲ್ಲೇ ಬಿಟ್ಟು ಹೆಂಡತಿ ಯಾಕೋ ಅವ್ರ ಪ್ರೀತಿ, ಈಗ ನೀನು ಹೇಳ್ತಿದ್ದೀ ಹೆಂಡತಿನೂ ದೂರ ಮಾಡಿದ್ದಾರೆ, ಈಗ ಅಂಥವ್ರು ಹೆಂಡತಿಯನ್ನು ಹತ್ರ ಮಾಡಿಕೊಂಡು ಅವ್ರಿಗೆ ನಿನ್ನ ಹೆಂಡತಿಗೇನೋ ಹೇಳ್ಕೊಟ್ಟು ಏನೋ ಎಡವಟ್ಟಾಗಿದ್ರೆ ಏನು ಮಾಡ್ತಿದ್ದೆ ನೀನು? ಅಂದರೆ ಅಂಥವ್ರಿಂದ ನಿನ್ನ ಹೆಂಡತಿ ದೂರ ಇರೋದು ಒಳ್ಳೇದೇ. ಇಲ್ಲ ಅಂದರೆ ಮತ್ತೆ ಈಕೆ ತಲೆಗೆ, ಪಾಪ ಈಕೆ ಒಳ್ಳೆವಳು ಇರ್ಬೋದು, ಈಕೆ ತಲೆಗೆ ಇನ್ನೇನೋ ಹಾಕಿದ್ರೆ ಮತ್ತೆ ನೀನು ಒಂಟಿ ಆಗ್ತಿದ್ದೆ. ಈಗ ಇಬ್ಬರಾದ್ರೂ ಇದ್ದೀರಾ, ಕಡೆಗೆ ಒಬ್ಬನಾಗ್ಬಿಡ್ತಿದ್ದೆ. ಅದೇ ತರನು ಹೇಳಿದಾರೆ ಗುರುಗಳು ಅವರು ಎಲ್ಲ. ಅದನ್ನೇ ಕೇಳಿಸ್ಕೊಳಪ್ಪ, ಆಯ್ತು, ಅದನ್ನೇ ಕೇಳಿಸ್ಕೊ. ನಿನ್ನ ಪುಣ್ಯ ನಿನ್ನ ಹತ್ರ ಇದೆ, ಅದನ್ನ ಉಳಿಸ್ಕೊ. ಯಾಕಂದ್ರೆ ಈಗ ನಿನಗಿರೋ ಅತಿ ದೊಡ್ಡ ಆಸ್ತಿ ಅಂದ್ರೆ ಮನೆಗೆ ಹೊರಗಡೆಯಿಂದ ಸುಸ್ತಾಗಿ ಬಂದ್ರೆ ಮನೇಲಿ ಪ್ರೀತಿ ಕೊಡೋ ಹೆಂಡತಿ ಇದ್ದಾಳೆ, ನಿಯತ್ತಿನ ಹೆಂಡತಿ ಇದ್ದಾಳೆ, ಅದೇ ನಿನ್ನ ಪುಣ್ಯ, ಅದೇ ನಿನ್ನ ಆಸ್ತಿ. ಅದು ನೀನು ಹೇಳ್ದಂಗೆ ಅವರು ನಿನ್ನ ಹೆಂಡತಿನ ಹತ್ರ ಕರ್ಕೊಂಡ್ಬಿಟ್ಟು ಏನೋ ಹೇಳ್ಕೊಟ್ಟು ಅಂದ್ರೆ ನಿನ್ನ ಮೇಲೇನೆ ಒಂದು ಏನೋ ತಿರಸ್ಕಾರ ಇದೆ, ಅದು ಆ ತಿರಸ್ಕಾರಕ್ಕೆ ಇನ್ನೊಂಚೂರು ದ್ವೇಷ ತೀರಿಸ್ಕೊಳ್ಳೋಕೆ ನೀನು ಹೆಂಡತಿಗೇನು ಹೇಳ್ಕೊಟ್ಟು ಒಂಚೂರು ಅಚ್ಚು ಕಡಿಮೆ ಆಗಿದ್ರು ನೀನಿವತ್ತು ಅಳ್ಕೊಂಡು ಮಾತಾಡ್ತಿದ್ದೆ ಅಷ್ಟೇ. ಹಾಗಾಗಿ ನಿನ್ನ ಪಾಲಿಗೆ ಇವರೆಲ್ಲರಿಂದ ದೂರ ಇದ್ದೀರಲ್ವ ನೀನು, ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ಇದು ನಿನ್ನ ಪಾಲಿಗೆ ಬಹಳ ಬದಲಾವಣೆಗೆ ನೀವು ಈಗ ಇದನ್ನು ಹೇಗೆ ತಗೊಳ್ಬೇಕು ಅಂದರೆ, ಹೌದಪ್ಪ
ಹಾಗೆ ಆ ಮಗಳಿಗೆ ಹೆಚ್ಚು ಅಥವಾ ಆ ಅಳಿಯನಿಗಿಂತ ನನ್ನನ್ನು ಯಾಕೋ ಸ್ವಲ್ಪ ಬೇರೆ ಥರ ನೋಡ್ತಾ ಇರೋ ಈ ಅತ್ತೆ ಮಾವನ ಜೊತೆ ನನ್ನ ಹೆಂಡತಿ ಹೋಗಿ ಅವಳಿಗೇನೋ ಹೇಳ್ಕೊಟ್ಟು ಆಮೇಲೆ ನಾನು ನನ್ನ ಹೆಂಡತಿ ಕಳಿಸಿ ನನ್ನ ಹೆಂಡತಿ ಕಳಿಸಿ ಅಂತ ಅಲಿಯಂಗ ಆಗ್ಬಿಡೋದು. ಯಾಕೋ ಭಗವಂತ ನಮ್ಮನ್ನು ಸಪ್ರೇಟಾಗಿ ಇಟ್ಟಿದ್ದಾನೆ, ಅದಕ್ಕೆ ಅವ್ರ ಮೇಲೆ ದ್ವೇಷ ಮಾಡಿ ಅಂತ ಹೇಳ್ತಿಲ್ಲ, ಬಟ್ ಹೆಂಗಾಗೋದು ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ. ಯಾಕಂದರೆ ನನಗೆ ಅರ್ಥವಾಗ್ತಿದೆ, ಇದು ನೀವು ಹೇಳ್ದಂಗೆ ನಿಮ್ಮ ಹೆಂಡತಿ ಅಲ್ಲಿದ್ದಿದ್ರೆ ಇದು ಬೇರೆನೇ ಕತೆ ಆಗ್ತಿತ್ತು. ನಿಮ್ಗೆ ಅದಕ್ಕೆ ಹೇಳ್ತಾ ಇದ್ದೀನಿ, ಇದು ಅಳೋ ವಿಚಾರ ಅಲ್ಲ, ಸಂತೋಷ ಪಡೋ ವಿಚಾರ. ಯಾಕಂದ್ರೆ ಹಣ ದುಡಿಬಹುದು, ಹೋಟ್ಲಲ್ಲಿ ದುಡಿತೀರ, ಕಡೆಗೆ ಏನು ಗಾರೆ ಕೆಲಸ ಮಾಡಾದ್ರೂ ದುಡಿತೀರ, ತೊಂದರೆ ಇಲ್ಲ. ಬಟ್ ಮನೆ ಒಳಗಡೆ ಈಗ ನಿಮ್ಮಿಬ್ರು ನಡುವೆ ಇರೋ ಬಾಂಧವ್ಯಕ್ಕೆ ಪೆಟ್ಟು ಬೀಳೋದು ಅಂತ ಅಷ್ಟೇ. ಇದಕ್ಕಿಂತ ದೊಡ್ಡ ಸಿರಿವಂತಿಕೆ ಇಲ್ಲ ಸರ್. ಇವತ್ತು ಕಾರ್ಯಕ್ರಮದಲ್ಲಿ ಎಲ್ಲ ನನ್ನ ಹೆಂಡತಿ ಕಲಿಸ್ಕೊಟ್ಟಿದ್ರು. ನನ್ನ ಹೆಂಡತಿ ಎಷ್ಟೇ ಕಷ್ಟ ಬರ್ಲಿ ಏನೇ ಬರ್ಲಿ ನನ್ ಗಂಡನ್ ಬಿಟ್ಟು ಇರಲ್ಲ ಅನ್ನೋ ಮಾತಾಡಿ ನೋಡಿ, ಸಾಧ್ಯವಾದ್ರೆ ಎಷ್ಟು ದುಡ್ಡಿರೋರು, ವ್ಯವಹಾರ ಎಲ್ಲ ಚೆನ್ನಾಗಿ ನಡೀತಿರೋರು ಹೆಂಡತಿ ವಿಚಾರದಲ್ಲಿ ಮೋಸ ಹೋಗಿ ನನ್ನ ಹೆಂಡತಿ ನಾನು ಹೊರಗಡೆ ಹೋದಾಗ ಇನ್ನೊಬ್ಬ ಒಳಗಡೆ ಹೋಗ್ತಾನೆ ಅನ್ನೋ ಸ್ಥಿತಿಲಿದ್ದಾಗ ಅದಕ್ಕಿಂತ ಒಬ್ಬ ಪುರುಷನಿಗೆ ನತದೃಷ್ಟ ಬದುಕು ಅಂತ ಇದೆಯನೆಯ? ಅಂಥದ್ರಲ್ಲಿ ನಿಮಗೆ ಈ ಸಮಯದಲ್ಲಿ ಸ್ನೇಹಿತರು ಕೈ ಕೊಟ್ಟರು, ಅತ್ತೆ ಮಾವ ನಂಬಿಕೆ ದ್ರೋಹ ಮಾಡಿದ್ರು ಅಥವಾ ಯಾರು ಮಾಡಿದ್ರು, ಜೀವನ ಸಂಗಾತಿ ಅಥವಾ ನನ್ನ ಜೊತೆ ಸಪ್ತಪದಿ ತುಳಿದವಳು ನನ್ನ ಕಷ್ಟದ ಹೆಜ್ಜೆಯಲ್ಲೂ ಅಥವಾ ಕಷ್ಟ ಸುಖಗಳಲ್ಲೂ ಜೊತೆ ಇರ್ತೀನ್ರಿ ಅಂತ ಅಂದ್ಬಿಟ್ರೆ ನಿಮ್ಮ ಹೆಂಡತಿ ಬೇರೆ ಅಲ್ಲ, ಸೀತೆ ಬೇರೆ ಅಲ್ಲ. ಅದು ಮಾತ್ರ ನಿಜ ಗುರುಗಳೇ. ನಾನು ಹೆಂಡತಿ ಅಲ್ಲಿ ಹಿರಿಯರು, ಅವ್ರ ಊರೊಳಗೆ ಹಿರಿಯರು, ನಿಮ್ ಗಂಡನ ಜೊತೆ ಇರ್ತೇನೆ, ನಿಮ್ಮ ಅಪ್ಪ ನಿಮ್ಮಮ್ಮ ನಿಮ್ಮ ಮಾಸ್ ಕೇಳ್ತೆ ಅಂತಂದ್ರೆ ನನ್ ಗಂಡ ಭಿಕ್ಷೆ ಬಿಡ್ಕೊಂಡ್ ತಿಂದ್ರು ಪರವಾಗಿಲ್ಲ, ನಾವನ್ ಜೊತೆನೆ ಭಿಕ್ಷೆ ಬಿಡ್ಕೊಂಡ್ ತಿಂತೀನಿ, ನಮ್ ಗಂಡನ ಜೊತೆನೆ ಸತ್ರ ಸಾಯ್ತೀನಿ ಅಂತ ಅಂದು ನನಗೆ ನಮ್ಮ ಅಪ್ಪನ ಮೌನ ಬೇಡ ಅಂತ ಅಂದು ಅಷ್ಟು ಹಿರಿಯರೊಳಗೆ ನಾನು ಹೆಂಡತಿ ಹೇಳಿಲ್ಲ ಗುರುಗಳೇ. ಸತ್ಯನಪ್ಪ. ಹೀಗೆ ಇಲ್ಲಿ ನಾನ್ ನಿಮಗೆ ನೀವೇನೋ ಹೇಳಲಿಕ್ಕೆ ಬಂದ್ರಿ, ಆದರೆ ನಿಮಗೆ ನಾನು ಇನ್ನೇನೋ ನೆನಪು ಮಾಡ್ತಾ ಇದ್ದೀನಿ. ಈಗ ನಿಮಗೆ ಈ ಒಂದು ಪ್ರತ್ಯೇಕವಾದ ಬದುಕು ಸಿಕ್ಕಿದೆಯಲ್ಲ, ಅದರಲ್ಲಿ ಏನೇನೋ ಹುಳುಕುಗಳು, ಏನೇನೋ ನಷ್ಟಗಳು, ಡಾಬಾ ಹೋಟ್ಲು ನಷ್ಟ, ಇದೇನೇನೋ ಇರ್ಬೋದು. ಆದರೆ ಮೂಲಭೂತವಾಗಿ ನೀವಿಬ್ಬರು ಕೈ ಹಿಡ್ಕೊಂಡು ಆ ಕೈಗಳು ಇನ್ನೂ ಜಂಟಿಯಾಗೇ ಇದ್ದಾವೆ. ಮದುವೆ ದಿವಸ ಒಂದಾದ ಆ ಕೈಗಳು ಇನ್ನೂ ಹಾಗೇ ಇದ್ದಾವೆ. ಯಾಕಂದರೆ ಬೇರೆ ಬೇರೆಯವ್ರ ಕುತಂತ್ರದಿಂದ ಆ ಬೆರಳುಗಳು ಬಿಡಿಸ್ಕೊಂಡಿರೋ ಸಂಬಂಧ ನಾನು ತುಂಬ ನೋಡಿದ್ದೀನಿ. ಡೈಲಿ ಗುರುಗಳೇ ನಾವೆಲ್ಲ. ಹೌದಲ್ಲಪ್ಪ. ಹಾಗಾಗಿ ಇದು ನಿನ್ನ ಪಾಲಿಗೆ ವರ. ಈಗ ನೀವೇನು ಹೋಟ್ಲು ಏನು ಮಾಡ್ಕೊಂಡು ಅತ್ತೆ ಮಾವನ ವಿಚಾರ ಅಥವಾ ಆಸ್ತಿ ವಿಚಾರ ನೋಡಪ್ಪ, ಅತ್ತೆ ಮಾವ ಯಾಕೋ ಬಿದ್ದಿದ್ದಾರಂತೆ, ಹಾಸ್ಪಿಟ್ಲಲ್ಲಿ ಇದ್ದಾರೆ ಅಂತಾಗ ಕರೀದೇ ಇದ್ರು ಹೋಗು, ತೊಂದರೆ ಇಲ್ಲ. ನಿನ್ನ ಕೈಲಾದಷ್ಟು ನಿನ್ನ ಕೈಲಿ ಕೊಡೋಕಾಗದಿದ್ರು ಪಕ್ಕ ನಿಂತ್ಕೊಂಡು ಹುಷಾರಾಗುತ್ತೆ ಧೈರ್ಯವಾಗಿರಿ ಅಂತ ಬರೋಕೆ ಹೋದ್ರೂ ಹೋಗು, ತೊಂದರೆ ಇಲ್ಲ. ಆದರೆ ನಿನ್ನ ಕಷ್ಟಕ್ಕಾಗಿ ಅಂತ ಹೋಗಿ ನೀನು ಕೈ ಚಾಚಬೇಡ. ಹಂಗೆ ಕೈ ಚಾಚೋ ಪರಿಸ್ಥಿತಿ ನಿನಗೆ ಬರೋದು ಬೇಡ. ನನ್ನ ಹಾರೈಕೆ, ನೀವು ಏನು ಮಾಡ್ತಾ ಇದ್ದೀರಿ ಹಂಗೆ ಮುಂದುವರಿಸಿ. ನೋಡಪ್ಪ, ನಾನು 5-6 ಕುದುರೆ ಕಟ್ಕೊಂಡು ರಥ ಓಡಿಸ್ತೀನಿ ಅನ್ನೋದಕ್ಕಿಂತ ಆಯ್ತಪ್ಪ, ನೀನೊಬ್ಬ ಕುದುರೆ, ನಿನ್ನ ರಥಕ್ಕೆ ನೀನು ಮಾತ್ರ ನಿಯತ್ತು. ಇನ್ನು ದುಡ್ಡು ಕೊಡ್ತಾರೋ ಬೇರೆ ಬೇರೆ ಕುದುರೆಗಳೆಲ್ಲ ಯಾವ ಕೈ ಕೊಡ್ತಾವೋ ಗೊತ್ತಿಲ್ಲ. ಯಾಕೆ ಅವುಗಳಲ್ಲಿ ತಲೆಯಲ್ಲಿರೋದು ಅಯ್ಯೋ ಹೆಂಗೋ ನಾನು ಬೆಳಿಗ್ಗೆ 9 ಗಂಟೆಗೆ ಬಂದು ಸಂಜೆ 5 ಗಂಟೆಗೆ ಹೋದ್ರೆ ಸಾಕು, ಕಾರ್ಮಿಕ ಮನಸ್ಥಿತಿ ಅದು. ಬಟ್ ಮಾಲೀಕನ ಮನಸ್ಥಿತಿ ಬೇರೆ ಇರಬೇಕು. ಅವನ ಗಡಿಯಾರ ನೋಡಂಗಿಲ್ಲ, ಶುರುನು ಗೊತ್ತಿಲ್ಲ ಎಂಡು ಗೊತ್ತಿಲ್ಲ ಅವನಿಗೆ, ಅಲ್ವಾ? ಹಾಗಾಗಿ ಮಾಲೀಕ ಅಂದಾಗ ಪರವಾಗಿಲ್ಲ, ಆರಂಭದಲ್ಲಿ ಒಂದೇ ಸಾರಿ ದೊಡ್ಡವನಾಗ್ಬಿಡ್ಬೇಕು ಬೇಡ. ಈಗ ನೀವು ಒಬ್ಬರೇ, ನೀವು ನಿಮ್ಮ ಹೆಂಡ್ತಿನೇ ದುಡೀರಿ. ಇವತ್ತು ನಾನು ಬೆಂಗಳೂರು ಕಡೆ ಸುಮ್ಮನೆ ಕಾರ್ಯಕ್ರಮ ಇಲ್ಲದೇ ಇರೋ ದಿನ ಸಂಜೆ ಹೊತ್ತು ಸುಮ್ಮನೆ ಹೋಗ್ತೀನಿ. ಎಷ್ಟೋ ಒಂದು ಪಾನಿಪುರಿ ಹಾಕೋದು, ಎಗ್ ರೈಸ್ ಮಾಡೋದು, ಬೇರೆ ಬೇರೆ ಅಂಗಡಿ ಇಟ್ಕೊಂಡು ಗಂಡ ಹೆಂಡ್ತಿನ ದುಡಿತಾರೆ. ಒಬ್ಬರು ಕೆಲಸಗಾರರಲ್ಲ, ಅವರೇ ಪಾತ್ರೆ ತೊಳೆಯೋದು, ಅವರೇ ಪ್ಲೇಟ್ ತೊಳೆಯೋದು. ನಾನು ಸುಮ್ಮನೆ ಅವ್ರ ಕತೆ ಕೇಳ್ತೀನಿ. ಆಗ ಅವ್ರಿಗೆ ಬಹುಶಃ ಇನ್ನೊಬ್ಬರನ್ನ ಕರ್ಕೊಂಡಿದ್ರೆ ಒಂಚೂರು ಸಂಬಳ ಕೊಡಬೇಕಿತ್ತು. ಮತ್ತೆ ನಂದು ಅಂದ್ಕೊಳ್ಳೋನು ಕಾರ್ಮಿಕ ಸಿಗೋದು ಬಹಳ ಅಪರೂಪ. ಅಂಗಡಿ ನಂದಪ್ಪ ಅಂದ್ಕೊಳ್ಳೋನ್ ಸಿಗೋನು ಅಪರೂಪ, ಸಿಕ್ಕರೆ ಪುಣ್ಯ. ಯಾಕಂದ್ರೆ ದುಡ್ಡು ಹಾಕಿರೋನ್ಗಿರೋ ಭಯ ಸಂಬಳ ತಗೊಳ್ಳೋನ್ ಕೆಲವೊಮ್ಮೆ ಇರಲ್ಲ, ಏನೋ ಮಾಡೋದ್ರಾಯ್ತು ಅಂತ. ಆದ್ರೆ ನೀನು ನಿನ್ನ ಹೆಂಡತಿ ಇಬ್ರು ನಂದು ಅಂತ ಅಂದ್ಕೊಂಡು ದುಡಿಯೋದ್ರಿಂದ 3 ಜನ ಎಕ್ಸ್ಟ್ರಾ ಕಾರ್ಮಿಕರ ಮನಸ್ಥಿತಿಯನ್ನು ಸೇರಿಸಿದ್ರೆ ಅಥವಾ ಅವರು ಬಂದು ಮಾಡಿದಾಗ ಸಿಗೋ ಫಲಕ್ಕಿಂತ ನೀವಿಬ್ಬರು ಒಗ್ಗಟ್ಟಾಗಿ ಮುಂದುವರಿರಿ. ಮಕ್ಕಳಿಗೆ ಈ ಸಮಯದಲ್ಲಿ ಅಜ್ಜಿ ತಾತ ಒಂದು ವೇಳೆ ಅವರೇನಾದ್ರು ಬಂದು ನೋಡಬೇಕು ಅಂದರೆ ಅದಕ್ಕೆ ಅಡ್ಡಿಪಡಿಸಬೇಡಿ. ಬಟ್ ಇನ್ನೊಮ್ಮೆ ಅವ್ರ ಮುಂದೆ ಹೋಗಿ ಕೇಳೋದು, ಅವ್ರಿಗೆ ಮಾಡಿದ್ದೀರಾ ನಮಗೆ ಯಾಕೆ ಮಾಡಿಲ್ಲ, ಅಯ್ಯೋ ತೊಂದರೆ ಇಲ್ಲಪ್ಪ, ನೀವು ಅವ್ರಿಗೆ ಯಾಕೆ ಮಾಡಿದ್ರಿ ಅಂತಲೂ ಕೇಳಿ ನಾನು ತಪ್ಪು ಮಾಡೋದು ಬೇಡ. ಮುಂದೆ ಭಗವಂತ ನಮ್ಮ ಪಾಲಿಗೆ ಬರೋದನ್ನು ಯಾರೂ ತಪ್ಪಿಸೋಕ್ಕಾಗಲ್ಲಪ್ಪ.
ನಮ್ಮ ಪಾಲಿಗೆ ಇಲ್ಲದೆ ಇರುವುದನ್ನ ಯಾರು ಏನು ಮಾಡಿದ್ರು ನಮ್ಮ ಕೈಗೆ ಸಿಗೋಕ್ ಬಿಡಲ್ಲ ಭಗವಂತ. ಹಾಗಾಗಿ ನಿನ್ನ ಪಾಲಿಗೆ ನಿನ್ನ ಹೆಂಡತಿ, ಮಾತು ಕೇಳೋ ಮಕ್ಕಳು, ನಿಯತ್ತಿನ ಹೆಂಡತಿ ಅಥವಾ ಪ್ರೀತಿ ಕೊಡೋ ಹೆಂಡತಿ ಇದ್ದಾರೆ ಅಂದರೆ ಇದು ನಿನ್ನ ಪಾಲಿನ ಭಾಗ್ಯ. ದುಡ್ಡು ಬರುತ್ತೆ ಹೋಗುತ್ತೆ, ಸಿರಿವಂತಿಕೆ ಬರುತ್ತೆ ಹೋಗುತ್ತೆ. ಈಗ ತಿಂದು ಊಟ ಹಂಗೆ ಇರಲ್ಲ, ಅದು ಜೀರ್ಣ ಆಗಿ ಮಲಮೂತ್ರದ ಮೂಲಕ ಹೊರಟು ಹೋಗುತ್ತೆ. ಯಾವ್ದು ಜಗತ್ತಲ್ಲಿ ಯಾವುದಾದ್ರೂ ಅಷ್ಟೇ, ಯಾವುದೂ ಇರಲ್ಲ. ಅಯ್ಯೋ ನಂಗೆ ತುಂಬ ಇಷ್ಟ ಅಂತ ಚಿತ್ರಾನ್ನ ತಿಂದ್ರೆ ಸಂಜೆ ವರ್ಷಕ್ಕೆ ಅದು ಇರೋದೇ ಇಲ್ಲ, ಮತ್ತೆ ಹಸುವಾಗುತ್ತಲ್ಲ. ಮತ್ತೆ ಹಂಗೆ ಲಾಭ ಬಂದರೂ ಖರ್ಚಾಗುತ್ತೆ. ಯಾಕೆ ದುಡಿಯೋದೇ ಖರ್ಚಾಗ್ಲಿಕ್ಕಲ್ವಾ, ನಷ್ಟ ಆಗೋದು ಲಾಭ ಬರೋದು ಇದ್ದಿದ್ದೆ. ಆದರೆ ಈ ನಡುವೆ ಈಗೀಗೆ ಜನ ಹೀಗೀಗೆ, ನಾನು ಹೀಗೀಗಿರಬೇಕು, ನಾನು ಎಲ್ಲ ಕಡೆ ತುಂಬ ಒಳ್ಳೆ ಥರ ಹೋಗಿ ಅನ್ಯಾಯ ಮಾಡಿಕೊಡು. ಒಬ್ರಿಗೆ ಕೈ ನೀಡಿ, ನಿನ್ನ ಹತ್ರ ಲಾಭ ಇದ್ದರೆ ಕೈ ನೀಡಿ, ತಗೊಳ ನೀನು ಕೊಡಬೇಡ, ಹೋಗ ಅಡಿಕೆ ಒಳ್ಳೇದಾಗಲಿ, ನಿನಗೆ ಕಷ್ಟ ನೀಗಿಸ್ಕೊಳ್ಳೋ ಅಂತ ಕೊಡ್ಬೋದು. ಆದರೆ ನಾನೇ ಕಷ್ಟದಲ್ಲಿರಬೇಕಾದ್ರೆ ತುಂಬ ಒಳ್ಳೆಯವನಾಗ್ಲಿಕ್ಕೆ ಹೋದಾಗ ಲಾಭವೂ ಇಲ್ಲ, ಅಲ್ಲಿ ಸಂಬಂಧವೂ ಇಲ್ಲ, ನೀನು ಅದೇ ಜೋಕರ್ ಆಗಬೇಕಾಗುತ್ತಷ್ಟೇ. ಹಾಗಾಗಿ ನೀನೊಂದು ಮಟ್ಟಿಗೆ ಲಾಭಕ್ಕೆ ಬರೋವರೆಗೂ ತುಂಬ ಸ್ಟ್ರಿಕ್ಟ್ ಆಗಿರು. ಆಮೇಲೆ ಲಾಭ ಬಂದಮೇಲೆ ಒಂಚೂರು ಧಾರಾಳ ಆಗು, ತೊಂದರೆ ಇಲ್ಲ. ಅಂದರೆ ಈಗಾಗಲೇ ದುಡ್ದಿರೋರು, ಚೆನ್ನಾಗಿರೋರು ಧಾರಾಳತನ ಮಾಡ್ಬೋದು. ಇನ್ನು ಏನೂ ಇಲ್ದವನು ಏನು ಧಾರಾಳತನ ಮಾಡ್ತಾನೆ? ಸ್ವಲ್ಪ ವ್ಯವಹಾರದಲ್ಲಿ ಈ ಮನಸ್ಥಿತಿ ಇಟ್ಟುಕೊಂಡು ಮುಂದುವರಿಬೇಕಪ್ಪ. ನಿಮ್ಗೆ ಒಳ್ಳೇದಾಗಲಿ. ಭಾಳ ಸಂತೋಷ ನಿಮ್ಮ ಹೆಂಡತಿ ಬಗ್ಗೆ ನೀವು ಹೇಳಿದ್ದು. ಅಂದರೆ ವ್ಯವಹಾರ ಲಾಭ ನಷ್ಟ ಇದು ಬೇರೆ, ಅದು ದುಡಿತೀರ, ನಿಮ್ಗೆ ಆ ಶಕ್ತಿ ಇದೆ. ಅರೆ ಒಂದು ಡ್ರೈವಿಂಗ್ ಓಡಿಸಿನೋ ಏನೋ ಕಸಬುಗಳಿದ್ದಾವೆ ಸರ್ ನಿಮ್ಮ ಹತ್ರ, ತೊಂದರೆ ಇಲ್ಲ, ದುಡಿತೀನಿ ನಾನು. ಆದರೆ ಇಲ್ಲಿ ಬರೋ ಬಹುತೇಕ 100% ಕತೆಗಳು ಏನಿರ್ತವೆ, ಗಂಡ ನಿಯತ್ತಿದ್ರೆ ಹೆಂಡತಿ ಇರಲ್ಲ, ಹೆಂಡತಿ ನಿಯತ್ತಿದ್ರೆ ಗಂಡ ಇರಲ್ಲ. ಇವತ್ತಿನ ಕಾಲದಲ್ಲಿ ಇದು ಸರಿ ಇದ್ಬಿಟ್ರೆ ಬೇರೆಲ್ಲವನ್ನು ಈಗ ರಾಮಾಯಣದಲ್ಲಿ ಸೀತೆಯನ್ನ ರಾವಣ ಹೊತ್ಕೊಂಡು ಹೋದಾಗ ರಾಮ, ಅಯ್ಯೋ ನನ್ನ ಸೀತೆಯನ್ನು ನಾನು ಮತ್ತೆ ಕರೆ ತರ್ತೀನಿ ಅನ್ನೋ ನಂಬಿಕೆ ಬಂದು ಯಾಕೆ ಅಷ್ಟು ಹನುಮಂತನ ಪರಿಚಯ ಮಾಡಿಕೊಂಡು, ಸುಗ್ರೀವನ್ ಪರಿಚಯ ಮಾಡಿಕೊಂಡು, ಜಾಂಬವಂತ ಪರಿಚಯ ಮಾಡಿಕೊಂಡು, ಹೇಗೆ ಸೀತೆಯನ್ನು ರಾವಣ ಹೊತ್ಕೊಂಡು ಹೋಗ್ಬಿಟ್ಟಿದ್ದಾನಂತೆ, ನಾನು ಮತ್ತೆ ಕರೆ ತರ್ತೀನಿ ಅಂತ ರಾಮ ಯಾಕೆ ಹೊರಟ ಅಂದರೆ, ನನ್ನ ಸೀತೆ ರಾಮನನ್ನು ಮದುವೆ ಆಗಿರಲ್ಲ ಅಥವಾ ರಾವಣನನ್ನು ಸೀತೆ ಒಪ್ಕೊಂಡಿರಲ್ಲ ಅನ್ನೋ ನಂಬಿಕೆ. ಒಂದು ವೇಳೆ ಸೀತೆ ಅಲ್ಲಿಗೆ ರಾವಣ ಹೊತ್ಕೊಂಡು ಹೋದ ಮೇಲೆ, ಇಲ್ಲ ನನಗೆ ರಾವಣನ ಇಷ್ಟಪಡ್ತೀನಿ ಅಂತ ಒಂದು ಪತ್ರ ಹಾಕ್ಬಿಟ್ಟಿದ್ರೆ ರಾಮ ಯಾಕೆ ಹೋಗ್ತಿದ್ದ? ಇಲ್ಲ, ರಾವಣ ಎಳ್ಕೊಂಡು ಹೋಗಿರ್ಬೋದು, ಆದರೆ ನನ್ನ ಸೀತೆ ಅವಳು ರಾಮನನ್ನು ಒಪ್ಪಿಕೊಳ್ಳುವ ಹೆಣ್ಣಲ್ಲ ಅಂತ ಗೊತ್ತಿದ್ರಿಂದ ರಾಮ ಸೇತುವೆನೇ ಕಟ್ಟದ. ಅಯ್ಯೋ ನನ್ನ ರಾಮ ಬಂದೇ ಬರ್ತಾನೆ ಅಂತ ಗೊತ್ತಿದ್ರಿಂದ ಸೀತೆ ಕಾದ್ಲು. ಅಂದ್ರೆ ಮೊದ್ಲಂಗೆ ಫೋನ್ ಇರಲಿಲ್ಲ, ನನ್ನೊಂದು ರಾವಣ ಹೊತ್ಕೊಂಡೋಯ್ತು ಅಂತ ಫೋನ್ ಮಾಡುತ್ತೆ. ಹನುಮಂತ ಹೋಗಿ ನೋಡೋವರೆಗೂ ರಾವಣ ಲಂಕೆಯಲ್ಲಿ ಸೀತೆ ಇದ್ದಾಳೆ ಅನ್ನೋ ಕನ್ಫರ್ಮೇ ಇರಲಿಲ್ಲ. ಒಂದು ಅಂದಾಜಿತ್ತು ಅಷ್ಟೇ. ರಾವಣ ಹಿಂಗೆ ಪುಷ್ಪಕ ವಿಮಾನದಲ್ಲಿ ಹೊತ್ಕೊಂಡು ಹೋದ, ಹಾಗೆ ಸೀತೆ ಹೋಗೋ ಸಮಯದಲ್ಲಿ ತನ್ನ ಒಂದಷ್ಟು ಆಭರಣವನ್ನ, ಕಾಲ್ಗೆಜ್ಜೆಯನ್ನು ಕಿತ್ತು ಕೆಳಗಡೆ ಹಾಕಿದ್ಲು. ಅದು ಬಂದು ಈ ಇದು ಅದು ಅಲ್ಲ ಸುಗ್ರೀವನ ರಾಜ್ಯದಲ್ಲಿ ಬಿದ್ದಿತ್ತು. ಅಲ್ಲಿ ಗೊತ್ತಾಗುತ್ತೆ, ಓಹೋ ಹಿಂಗಾಗಿದೆ, ರಾವಣ ಹೊತ್ಕೊಂಡು ಹೋಗಿರ್ಬೋದು ಅಂತ. ಹನುಮಂತ ಹೋಗಿ ಅಲ್ಲಿ ಹೋಗಿ ನೋಡ್ಕೊಂಡು ಬರೋವರೆಗೂ ಸೀತೆ ಅಲ್ಲಿದ್ದಾಳೆ ಅನ್ನೋ ನಂಬಿಕೆ ಇರಲಿಲ್ಲ, ಅಥವಾ ಸೀತೆ ಅಲ್ಲಿದ್ದಾಳೆ ಅನ್ನೋ ಕನ್ಫರ್ಮೇಷನ್ ಇರಲಿಲ್ಲ. ಅಂದರೆ ನಿಮಗೂ ನಿಮ್ಮ ಹೆಂಡತಿಗೂ ನೀವು ಹೇಳಿದ್ರಲ್ಲ, ನಿಮ್ಮ ಬಾಯಾರೇ ಹೇಳಿದ್ರಿ, ಇಲ್ಲ ಸರ್ ಅವ್ರ ಊರಿನವರೆಲ್ಲ ಕೇಳಿದಾಗ ನನ್ನ ಗಂಡ ಭಿಕ್ಷೆ ಬೇಡ್ಕೊಂಡಿದ್ರೆ ನಾನು ಅವನ ಜೊತೆ ಇರ್ತೀನಿ, ನನ್ನ ಗಂಡ ಅರಮನೇಲಿದ್ರು ನಾನು ಅವನ ಜೊತೆ ಇರ್ತೀನಿ ಇಂದ ಹೆಂಡತಿ ಸಿಗೋ ಪುಣ್ಯ ಮಾಡಿರ್ಬೇಕು. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ನೆಮ್ಮದಿ ಗುರುಗಳು. ಏನೇ ಕಷ್ಟ ಬಂದ್ರು ನೀನು ನಮ್ಗೆ ತಂದೆ ತಾಯಿ ತೀರ್ಕೊಂಡಿದ್ರು ಗುರುಗಳು. ನನಗೆ ಮತ್ ಮನೆಗೆ ಬಂದ್ರೆ ನಮ್ ತಾಯಿ ಸ್ಥಾನನು ತುಂಬಿದಾರ ಗುರುಗಳು. ನನ್ಗೆ ಮತ್ತೆ ನಮ್ ತಾಯಿ ತರನೇ ಇದಾರೆ ಗುರುಗಳು. ಅವ್ರ ಬಗ್ಗೆ ಎರಡನೇ ಮಾತಂದ್ರೆ ದೇವ್ರ ನೆಪ್ಪಲ್ಲ ಗುರುಗಳು. ಅಂತ ತಾಯಂದಿರಿಗೆ ನನಗಂತೂ ನೋಡಿ, ನೀವು ನಿಮ್ಮ ಬಾಯಾರೆ ಹೊಗಳ್ತಾ ಇದ್ದೀರಿ ಅವ್ರ ಮುಂದೆ. ನೀವು ಅಂದ್ರೆ ಹೆಂಡತಿ ಕುರಿತು ಇಂಥ ಹೆಮ್ಮೆಯ ಮಾತು, ಅಥವಾ ಒಬ್ಬ ಪುರುಷನಾಗಿ ನನ್ನ ಹೆಂಡತಿ ನನಗೆ ತಾಯಿ ಸಮಾನ ಅಂತ ಹೇಳಲಿಕ್ಕೆ ಒಂದು ದೊಡ್ಡ ತಾಕತ್ತು, ಒಂದು ದೊಡ್ಡ ಮನುಷ್ಯತ್ವ, ಒಂದು ದೊಡ್ಡ ವ್ಯಕ್ತಿತ್ವ ಬೇಕು. ಆ ವ್ಯಕ್ತಿತ್ವ ನಿಮಗಿದೆ. ನೀವು ಗೆದ್ದಿದ್ದೀರಿ, ವ್ಯವಹಾರದಲ್ಲಿ ಸೋತಿರ್ಬೋದು. ನೋಡಿ, ಕೋಟಿ ಕೋಟಿ ಇಟ್ಕೊಂಡವ್ರನ್ನು ನಾವು ಮಣ್ಣೊಳಿಕೆ ಹಾಕ್ದೋ ಇವತ್ತು ಅಂಥ ರಾಜಮನೆತನಗಳು ಇಲ್ವೇ ಇಲ್ಲ ಇವತ್ತು. ಹಾಗಾಗಿ ನಾನು ಹೇಳೋದು,
ಸಂಬಂಧ, ನಿಮ್ಮನ್ನ ನಂಬಿ ಬಂದವರನ್ನ ಜೋಪಾನ ಮಾಡುದ್ರಿ ಅನ್ನೋದ್ರ ಮೇಲೆ ನಿಮ್ಮ ಬದುಕು ಸಾರ್ಥಕವೋ ಇಲ್ವೋ ಅಂತ ಆಗಿದ್ದೆ ಹೊರತು, ಬಂದವಳನ್ನ ಮನೇಲಿ ತಂದಾಕ್ತೀನಿ ತಿನ್ನು ಅಂತ ಹೇಳ್ಬಿಟ್ಟು ಯಾವಳ ಜೊತೆನೋ ಸಂಬಂಧ ಇಟ್ಕೊಂಡು ಹೋದ್ರೆ ಅದು ಸಾರ್ಥಕ. ನಿನ್ನ ಹತ್ರ ಕೋಟಿ ಲ್ಯಾಂಬೋರ್ಗಿನಿ ಇರಲಿ, ಕೋಟಿ 1000 ಕೋಟಿ ಇರಲಿ, ಅಥವಾ ಇನ್ನೇನೋ ಇರಲಿ, ನಿನ್ನ ನಂಬಿ ಬಂದವರಿಗೆ ನಿಯತ್ತಾಗಿ ನೀನಿರಬೇಕು, ನಿನಗೆ ನಿಯತ್ತಾಗಿ ಅವರಿದ್ರೆ ಜೀವನ ಸಾರ್ಥಕ. ಲಾಭ ನಷ್ಟ ಹೊರಗಡೆ ನಡೀತಾ ಇರುತ್ತೆ, ಕೆಲವೊಮ್ಮೆ ಲಾಭ ನಷ್ಟ ಅದು ಬೇರೆ. ನನ್ನನ್ನು ನಂಬಿಕೊಂಡು ಬಂದ ಹೆಣ್ಣಿಗೆ ನಾನು ಹೊರಗಡೆ ಇನ್ಯಾವುದೋ ಅಕ್ರಮ ಇಟ್ಕೊಂಡು ಮೋಸ ಮಾಡಿಲ್ಲ ಅನ್ನೋ ತೃಪ್ತಿ ಇದ್ರೆ ಜೀವನ ಸಾರ್ಥಕ. ಅಷ್ಟು ಮಾಡಿ. ನಿಮ್ಮಲ್ಲೂ ಆ ನಿಯತ್ತಿರೋದ್ರಿಂದ ಆಕೆಯಲ್ಲೂ ಆ ನಿಯತ್ತಿದೆ. ನೀವೇ ತಪ್ಪು ದಾರಿಗೆ ಹೋಗಿದ್ರೆ ಆಕೆಗೂ ದಾರಿ ಸಿಗೋದಲ್ಲ. ಇರ್ಲಿ, ನಿಮ್ಮ ಬದುಕಲ್ಲಿ ನೀವು ಹೋಟ್ಲು ಮಾಡ್ತಿದ್ದೀರಾ, ನಿಮ್ಗಲ್ಲಿ ಯಶಸ್ಸಾಗಲಿ, ನಿಮ್ಮ ಮಕ್ಳುಗಳಿಗೆ ಒಳ್ಳೆ ವಿದ್ಯೆ, ಬುದ್ಧಿ, ಶಿಕ್ಷಣ, ಅಥವಾ ನಿಮ್ಮ ಕಷ್ಟವನ್ನು ನೋಡಿ ಬೆಳಿತಿರೋ ಆ ಮಕ್ಕಳು ನಿಮಗೆ ನಾಳೆ ದಿನ ಬಂಗಾರದಂಥ ಮಕ್ಕಳುಗಳಾಗಿ ಎಲ್ಲ ನೆಮ್ಮದಿಯನ್ನು ನಿಮಗೆ ಕೊಡಲಿ. ಅತ್ತೆ ಮಾವನ ವಿಚಾರದಲ್ಲಿ ಕೊಡೋದು ತಗೊಳ್ಳೋದು ಏನೂ ಇಲ್ಲ, ಬಟ್ ಅವರ ಕಷ್ಟ ಕಾಲದಲ್ಲಿ ನೀವು ಹೋಗಿ, ಯಾಕಂದರೆ ನಾಳೆ ದಿನ ಅವರ ಚಿಕ್ಕ ಅವರ ಅಂಗೈಗಳನ್ನಾದರೂ ನೀವು ಅನುಭವಿಸ್ತೀರಾಗಿರೋದ್ರಿಂದ ಅದು ಋಣವಾಗಿ ಉಳ್ಕೊಳ್ಬಾರ್ದಪ್ಪ. ಹಾಗಾಗಿ ಒಂಚೂರು ನೆರವಾಗೋದನ್ನು ಕಲ್ತ್ಕೊಳ್ಳಿ, ಯಾಕಂದ್ರೆ ಅವ್ರು ಹೋದ್ಮೇಲೆ ಅದು ಕೆಲವೊಂದು ನಿಮಗೆ ಬರ್ತಾವಲ್ಲಪ್ಪ. ಸೊ ಹಾಗಾಗಿ ಇದ್ದ ಕಾಲದಲ್ಲಿ ದೂರ ಇದ್ಬಿಟ್ಟು ಅವ್ರು ಹೋದ್ಮೇಲೆ ಅನುಭವಿಸ್ದು ಅಂದರೆ ಅದು ಬೇರೆದೇ ರೀತಿಯ ಪಾಪ. ಏನೋ ಅವ್ರು ಇದ್ದಂಥ ಕಾಲಕ್ಕೆ ಒಂಚೂರು ಹಂಗೆ ಹಿಂಗೆ ಕೊಟ್ಟು ನೀವು ಅದನ್ನು ಒಂದು ಸ್ವೀಕಾರ ಮಾಡೋಕ್ಕಿಂತ ಮುಂಚೆ ಅಗ್ಗದ ಕಾಸು ಅಂತ ಕೊಡ್ತಾರಲ್ಲ, ಹಂಗೆ. ಯಾಕಂದ್ರೆ ಅವ್ರು ಹೋದ್ಮೇಲೆ ಅವ್ರ ಮಗಳಿದ್ದಾಳೆ ಹೌದು, ಬಟ್ ನೀವೊಬ್ಬ ಹೊರಗಡೆಯವನಲ್ವನಯ್ಯ. ಅದರಲ್ಲಿ ಯಾವುದೋ ಒಂದು ಭಾಗವನ್ನು ನೀನೊಂಚೂರು ನಾಳೆ ಅನುಭವಿಸಬೇಕು ಅಂದ್ರೂ ಕೂಡ, ಅಯ್ಯೋ ಅವ್ರಿದ್ದಾಗ ಏನು ಮಾಡಲಿಲ್ಲ, ಈಗ ನೋಡು ಅವ್ರದ್ದನ್ನೇ ಅನುಭವಿಸ್ತಿದ್ದಾನೆ ಅನ್ನೋದು ಮಾತು ನಿಮ್ಮ ಆತ್ಮಸಾಕ್ಷಿಗೆ ಹೊಡೆಯೋದು ಬೇಡ. ಅವ್ರಿಗೆ ಏನ್ ಸಿಕ್ತಂದ್ರ ಗುರುಗಳೇ, ನನ್ನ ಹೆಂಡತಿ ಅವ್ರು ಹೇಳ್ದಂಗೆ ಕೇಳಿದಲ್ಲ, ಅದೇ ಸಿಕ್ತು ಅವ್ರಿಗೆ ನನ್ನ ಹೆಂಡತಿನಲ್ಲಿ. ತೊಂದರೆ ಇಲ್ಲ, ಈಗ ಆ ಮಾತುಗಳು ಬೇಡಪ್ಪ. ಈಗ ನಿಮ್ಮ ಪಾಡಿಗೆ ನೀವಿರಿ. ಇನ್ನೂ ಒಂದಷ್ಟು ವರ್ಷ ಹೋದ್ಮೇಲೆ ಮಾತ್ರ ಇವಕ್ಕೆಲ್ಲ ಒಂದು ಕಾಲ ಬರುತ್ತೆ, ಅವಾಗ ಮಾತ್ರ ಇವೆಲ್ಲ ಇತ್ಯರ್ಥವಾಗ್ತವೆ. ಅಲ್ಲಿವರೆಗೂ ಮನಸ್ಸಲ್ಲಿ ಇಟ್ಕೊಳ್ಬೇಡ, ಯಾರ ಜೀವನ ಹೇಗೋ ಅವರೇ ಬೇಗ ಸಾಯ್ತಾರೆ ಅಂತ ಏನಿಲ್ಲ, ಯಾರಿಗ್ ಗೊತ್ತು, ನಿಮ್ ಜೀವನವೇ ಮುಗ್ದು ಹೋಗ್ಬೋದು ಅಲ್ವಾ. ನಾವು ಹೋಗಾದ್ಮೇಲೆ ನಾವು ಚೆನ್ನಾಗಿರ್ತೀವಿ ಅಂದ್ಕೊಂಡ್ರೆ ಅದು ಸುಳ್ಳು. ಯಾಕಂದ್ರೆ ಸಾವಿ ವಯಸ್ಸೇ ಆಗ್ಬೇಕು. ಹೌದು, ಅವ್ರ ವಯಸ್ಸಾಗಿದೆ, ಬೇಗ ಹೋಯ್ತಾರೆ, ನಾವು ಇಲ್ಲಿ ಇನ್ನೂ ಆತರ ಅಂತೂ ಏನು ಯೋಚನೆ ಮಾಡ್ಬೇಕು ಗುರುಗಳೇ. ಈ ತರ ಎಲ್ಲ ಅವ್ರಿಗೆ ಒಳ್ಳೆ ರೀತಿಯಿಂದ ಇದ್ರು ನಮ್ಗೆ ಯಾಕೆ ನಾನು ಹೆಂಡತಿಗೂ ಒಂಥರ ಮಾತಾಡ್ತಿಲ್ಲ ಅನ್ನೋದು ಒಂದೇ ನೋವು. ಅದೇ ತೊಂದ್ರೆ ಇಲ್ಲ, ಮಾತಾಡ್ದಿದ್ದೇ ಒಳ್ಳೇದು ಅಂತ ಬಿಡಿಸಿ ಹೇಳಿದ್ದೀನಿ, ಮತ್ತೆ ಅಲ್ಲೂ ಎಡವಟ್ಟು ಮಾಡ್ಕೊಳ್ಬೇಡ. ಮಾತಾಡ್ದಿದ್ದೇ ಒಳ್ಳೇದು, ಯಾಕಂದ್ರೆ ನೀನ್ ಹೆಂಡತಿ ನಿನ್ನ ಹತ್ರ ಇರಬೇಕು ಅಂದ್ರೆ ಸ್ವಲ್ಪ ದೂರನೇ ಇರು ಈಗ. ಮತ್ತೆ ಅವರ ಅಹಂಕಾರಗಳೆಲ್ಲ ತಗ್ಗೋ ಸಮಯ ಬರುತ್ತಪ್ಪ, ಅಲ್ಲಿವರೆಗೂ ಹಂಗೆ ಇರಬೇಕು. ಈಗ ನೀವೇನಾದ್ರು ನೀವೇ ಕರ್ಕೊಂಡೋಗಿ ನಮ್ಮ ಹೆಂಡತಿನೂ ಚೆನ್ನಾಗಿ ಮಾತಾಡಿಸಿ ಅಂತ ಬಿಟ್ರೆ ಕೆಟ್ಟ ನೀನು. ಅಷ್ಟೇ ಗುರುಗಳೇ. ಅವ್ರು ಮಾತಾಡಿಸ್ತಾರೆ, ಆಮೇಲೆ ನಿನ್ ಕತೆ ಹೇಳು. ಪ್ರಾಕ್ಟಿಕಲ್ ಮಾಡಿದ್ರು ಗುರುಗಳು, ನಂಗೆ ಒಂದ್ಸಲ ಎಕ್ಸಾಂಪಲ್ ಆಗಿದೆ. ಅದಕ್ಕೆ ಹೀಗೆ ಇರುವ ಭಾಗ್ಯವನ್ನ, ಇರುವ ಜೀವನವನ್ನ ಸಂತೋಷ ಪಡ್ತಾ ಅವ್ರು ಯಾಕೆ ದೂರ ಮಾಡಿದ್ರು, ಇವ್ರು ಯಾಕೆ ದೂರ ಮಾಡಿದ್ರು, ನೋಡಪ್ಪ ನಾನು ಯಾರನ್ನೂ ಅಹಂಕಾರದಿಂದ ದೂರ ಮಾಡಿಲ್ಲ ಅನ್ನೋ ತೃಪ್ತಿ ಇಟ್ಕೊಳಪ್ಪ ಅಷ್ಟೇ. ಅವ್ರಿವ್ರು ಯಾಕೆ ದೂರ ಮಾಡಿದ್ರು ಅಂತ ಕಾರಣ ಹುಡುಕ್ತಾ ಹೋದ್ರೆ ಜೀವನ ಪೂರ್ತಿ ಅಲ್ಲೇ ಕಳಿಬೇಕಾಗುತ್ತೆ. ನಾನು ಯಾರನ್ನು ಅಹಂಕಾರದಿಂದಲೋ ಅಥವಾ ನನಗೆ ಇವರು ಮಾತು ಕೇಳ್ತಿಲ್ಲ ಅಂತಲೋ ಅಥವಾ ನನ್ನ ಮನೇಲಿ ಅನ್ನ ತಿಂತವ್ರೆ ಅಂತಲೋ ಇನ್ಯಾವುದೋ ಕಾರಣಕ್ಕೆ ನಾನು ಯಾರನ್ನೂ ದೂರ ಮಾಡಿಲ್ಲ. ಆದರೆ ನನ್ನನ್ನು ಎಷ್ಟು ಜನ ದೂರ ಮಾಡಿದ್ರು ಅಂತ ಲೆಕ್ಕ ಹಾಕೊಂಡು ಕೂತ್ಕೊಂಡ್ರೆ ಅದೊಂದು ಸ್ಯಾಡಿಸ್ಟ್ ಮನಸ್ಥಿತಿ. ಅಂಥವ್ರ ಮ್ಯಾಕು ಬರಲ್ಲ, ಕೆಳಿಗೂ ಹೋಗಲ್ಲ. ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ, ನಾನು ಯಾರನ್ನೂ ದೂರ ಇಟ್ಟಿಲ್ಲ, ನಾನು ಯಾರಿಗೂ ಕೇಡ್ ಬಗ್ದಿಲ್ಲ, ನಾನು ಯಾರಿಗೂ ಬೆನ್ನಿಗೆ ಚೂರಿ ಹಾಕಿಲ್ಲ. ಹಿಂಗೆ ಯಾರಿಗೂ ಹಾಕಿಲ್ಲ, ಯಾರಿಗೂ ಮೋಸ ಮಾಡಿಲ್ಲ ಇರೋದಕ್ಕೆ ಹೆಂಡತಿ ನಿನ್ನ ಸಂಸಾರ ಚೆನ್ನಾಗಿರೋದು. ಇಲ್ಲಾಂದ್ರೆ ಅದು ಬೇರೆ ರೀತಿ ಕಾಣಿಸ್ಕೊಳ್ಳೋದು. ಅಷ್ಟು ಮಾಡಪ್ಪ, ಅದೊಂದು ಚೆನ್ನಾಗಿದ್ರೆ ಸಾಕಪ್ಪ, ಇನ್ ಮಿಕ್ಕಿದ್ದೆಲ್ಲ ತಾನಾಗೆ ಸರಿ ಹೋಗುತ್ತೆ. ಆಯ್ತಾ? ಶುಭ ಆಗ್ಲಿ, ಒಳ್ಳೇದಾಗ್ಲಿ. ನಿಮ್ ಹೆಂಡತಿ ನಿಮ್ ಜೊತೆ ಮಾತಾಡ್ಬೇಕಂತ ಬಹಳ ದಿನದಿಂದ ಆಸೆ ಇತ್ತು ಗುರುಗಳೇ. ನಮ್ಗೆ ಬಹಳ ಮನ್ಸಿಗೆ ಸಮಾಧಾನ ಆಯ್ತು, ಖುಷಿ ಆಯ್ತು ಗುರುಗಳೇ. ಆಗ್ಲಿ, ನಿಮ್ ಜೊತೆ ಏನೋ ನಮ್ದೊಂದ್ 4 ಮಾತು ಹಂಚ್ಕೋಬೇಕಂತ ನಾವು ಬಹಳ ದಿನದಿಂದ ಆಸೆ ಇತ್ತು ಗುರುಗಳೇ.
ನಾನ್ ಎಷ್ಟ್ ಸಲ ಫೋನ್ ಟ್ರೈ ಮಾಡಿದ್ರು ನಿಮ್ಗೆ ಅಟೆಂಡ್ ಆಗ್ತಾ ಇರ್ಲಿಲ್ಲ. ಅದು ಇವತ್ತು ನಮ್ಮ ಮಿಸಸ್ ಅವರು ಮಾಡಿದ್ದಕ್ಕೆ ಅದು ನಿಮ್ ಫೋನ್ ಅಟೆಂಡ್ ಆಯ್ತು. ಬಹಳ ಖುಷಿ ಆಯ್ತು ಗುರುಗಳು ನಿಮ್ ಜೊತೆ ಮಾತಾಡಿದ್ದಕ್ಕೆ. ಸಂತೋಷ. ನನ್ನ ಹಾರೈಕೆ ನೀವು ಯಾರಿಗೂ ಅವಲಂಬಿತರಾಗದೆ ಸ್ವಾವಲಂಬಿಗಳಾಗಿ ಸ್ವಾಭಿಮಾನಿಗಳಾಗಿ ಮಾಡ್ತಿರೋ ಹೋಟೆಲ್ ವ್ಯವಹಾರವನ್ನೇ ಮಾಡಿ ನೀವೇ ಫೋನ್ ಮಾಡಿ ಹೇಳ್ತೀರಾ. ಇದು ನಿಮ್ಗೆ ಚೆನ್ನಾಗಿ ಕೈ ಹಿಡಿಯುತ್ತೆ. ನಿಮ್ಗೆ ಒಳ್ಳೇದಾಗ್ಲಿ. ಓಕೆ ಗುರುಗಳು, ಎಲ್ಲ ನಿಮ್ಮ ಆಶೀರ್ವಾದ ಗುರುಗಳು. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಗೋವಿಂದ ನೋಡಿ, ಇವರು ಪಾಪ ಯಾವುದಕ್ಕೆ ಯಾವುದು ವ್ಯವಹಾರ ಮಾಡ್ಲಿಕ್ಕೆ ಹೋದರೂ ಕೈ ಹಿಡಿತಿಲ್ಲ ಅನ್ನೋದು ಪಾಪ ಅವ್ರದ್ದೇನೋ ಬೇಸರ ಇರುತ್ತೆ. ಸಂಸಾರ, ಎರಡು ಮಕ್ಕಳು, ಹೆಂಡತಿ ಸುಲಭ ಅಲ್ಲ. ನಾನು ಹೇಳಿದಷ್ಟು ಸುಲಭ ಅಲ್ಲ, ನನಗೆ ಅರಿವಿದೆ. ಆದರೆ ಇಲ್ಲಿ ಕೆಲವೊಮ್ಮೆ ಕೆಲವೊಬ್ಬರು ದೂರ ಇರೋದೇ ಒಳ್ಳೆಯದು. ಇಲ್ಲಾಂದರೆ ಮೂಲ ಬುಡಕ್ಕೆ ಬೆಂಕಿ ಬಿದ್ದು ಬಿಡುತ್ತೆ. ತಲೆಗೋ ಕೈಗೋ ಕುತ್ತಿಗೆಗೋ ಬೆಂಕಿ ಬಿದ್ದರೆ ಕೈಲಾದರೂ ಒರೆಸ್ಕೊಳ್ಬೋದು. ಆಮೇಲೆ ಕೈನೆಲ್ಲ ಕಟ್ಟಾಕ್ಬಿಟ್ಟು ಬೆಂಕಿ ಇಕ್ಕಿರಿ ಯಂತ್ರಕ್ಕೆ ಒರೆಸ್ಕೊತೀರಾ. ಹಂಗಾಗ್ಬಿಡುತ್ತೆ ಕೆಲವೊಮ್ಮೆ. ನಮ್ಮ ಮೇಲೆ ಯಾರಿಗೆ ದ್ವೇಷ ಇದೆ, ನಮ್ಮ ಮೇಲೆ ಯಾರಿಗೆ ಅಸೂಹೆ ಇದೆ, ಅದನ್ನು ಕಂಡುಕೊಳ್ಳಿ. ನಿಮ್ಮ ಪ್ರೀತಿ ಪಾತ್ರರನ್ನು ಅವರಿಂದ ಸ್ವಲ್ಪ ದೂರ ಇಡಿ. ಯಾಕೆಂದರೆ ನಿಮ್ಮ ಮೇಲಿರೋ ಕೋಪದಿಂದ ನಿಮ್ಮ ಬಗ್ಗೆ ಎಲ್ಲ ಸಲದನ್ನೆಲ್ಲ ಹೇಳೋಕೆ ಶುರು ಮಾಡ್ತಾನೆ ಅಲ್ವಾ. ಹಾಗಾಗಿ ಅವ್ರಿಗೆ ನಿಮ್ಮನ್ನು ಕಂಡ್ರೆ ಆಗಲ್ಲ ಅಂತ ಗೊತ್ತಿದ್ದು ನಿಮ್ಮ ಹೆಂಡತಿಯನ್ನು ತಗೊಂಡೋಗಿ ಅಲ್ಬಿಡೋದು ಅಥವಾ ನಿಮ್ಮ ಮಕ್ಕಳನ್ನು ತಗೊಂಡೋಗಿ ಅಲ್ಬಿಡೋದು, ದೂರ ಮಾಡಿಬಿಡ್ತಾರೆ. ಅದು ಆಗಬಾರ್ದು. ಒಳ್ಳೆಯದಾಗಲಿ.